ಸೌರ ಯುವ ಮತ್ತು ಈ ವಿಶ್ವದ ಉಗಮದ ಸಿದ್ಧಾಂತವನ್ನ ಅಧ್ಯಯನ ಮಾಡಿದ್ವಿ. ಸರ್ ಹೌದಾ? ಸೊ ಇವತ್ತಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ ಅಧ್ಯಯನ ಮಾಡೋಣ? ನಕ್ಷತ್ರಗಳು. ಸ್ಟಾರ್ಸ್. ನಕ್ಷತ್ರಗಳು ಅಂತಂದ್ರೆ ಏನು? ವಾಟ್ ಆರ್ ಸ್ಟಾರ್ಸ್? ಸ್ಟಾರ್ಸ್ ಅಂದ್ರೆ ಏನು? ಸ್ಟಾರ್ಸ್ ಅಂತಂದ್ರೆ ಏನು? ಇವು ಬೇರೆ ಏನೂ ಅಲ್ಲ, ಇವು ಕೂಡ ಅನಿಲಗಳ ರಾಶಿ. ಅನಿಲಗಳ ರಾಶಿ. ದಿಸ್ ಈಸ್ ವಾಟ್ ಆರ್ ಸ್ಟಾರ್ಸ್? ಏನು? ಅನಿಲಗಳ ರಾಶಿ. ಇದು ಒಂದು ಕೂಡ ಯಾವ ರೀತಿ ಗ್ಯಾಲಕ್ಸಿಗಳಿಗೆ ನಾವು ಅನಿಲಗಳ ರಾಶಿ ಅಂತ ಹೇಳಿದ್ವಿ, ಇದು ಕೂಡ ಅನಿಲಗಳ ರಾಶಿ. ರೈಟ್. ಇಟ್ ಕಂಟೈನ್ಸ್ ಗ್ಯಾಸಸ್. ಎಸ್ಪೆಷಲಿ ಯಾವುದು? ಹೈಡ್ರೋಜನ್, ಹೀಲಿಯಂ ಗ್ಯಾಸ್ಗಳು ಹೆಚ್ಚಾಗಿರ್ತವೆ ಇದರಲ್ಲಿ. ಯಾವ ಗ್ಯಾಸ್ಗಳು ಹೆಚ್ಚಾಗಿರ್ತವೆ? ಹೈಡ್ರೋಜನ್ ಮತ್ತು ಹೀಲಿಯಂಗಳು ಹೆಚ್ಚಾಗಿರ್ತವೆ. ಆಮೇಲೆ ಏನು ನಡೀತಾ ಇರ್ತದೆ ಈ ನಕ್ಷತ್ರಗಳಲ್ಲಿ? ನಕ್ಷತ್ರಗಳಲ್ಲಿ ಏನ್ ನಡೀತಾ ಇರ್ತದೆ? ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಬೈಜಿಕ ಸಮ್ಮಿಳನ, ಪರಮಾಣು ಸಮ್ಮಿಳನ ಅಂತ ಕರಿತೀವಿ. ಈ ಬೈಜಿಕ ಸಮ್ಮಿಳನದಿಂದ ಏನಾಗುತ್ತೆ? ಇದರಲ್ಲಿ ಏನು ಉತ್ಪತ್ತಿ ಆಗುತ್ತೆ? ಶಕ್ತಿ ಮತ್ತು ಬೆಳಕು. ಇಟ್ ಪ್ರೊಡ್ಯೂಸಸ್ ಎನರ್ಜಿ ಅಂಡ್ ಲೈಟ್. ಸೊ what are stars? These are celestial bodies made of mostly gases like hydrogen and helium that produce light because of the nuclear fusion. ನಕ್ಷತ್ರಗಳು ಹೈಡ್ರೋಜನ್ ಮತ್ತು ಹೀಲಿಯಂನ ಅನಿಲಗಳ ರಾಶಿಯಾಗಿದ್ದು ಇವು ಬೈಜಿಕ ಸಮ್ಮಿಳನದಿಂದ ಶಕ್ತಿ ಮತ್ತು ಬೆಳಕನ್ನ ಹೊರಹೊಮ್ಮಿಸುತ್ತವೆ. ಬೈಜಿಕ ಸಮ್ಮಿಳನದಿಂದ ಶಕ್ತಿ ಮತ್ತು ಬೆಳಕನ್ನ ಹೊರಹೊಮ್ಮಿಸುತ್ತವೆ. ಈ ನಮ್ಮ ವಿಶ್ವದಲ್ಲಿ ಎಷ್ಟು? ವಿಶ್ವದಲ್ಲಿ ವಿಶ್ವದಲ್ಲಿ ಅಂತ ನೋಡ್ರಿ, ನಮ್ಮ ಹಾಲು ಹಾದಿ ಅಥವಾ ಕ್ಷೀರಪಥ ಅನ್ನೋ ಒಂದು ನಕ್ಷತ್ರ ಪುಂಜದಲ್ಲಿ ಎಷ್ಟು? ಸುಮಾರು 100 ಬಿಲಿಯನ್ಗಿಂತ ಹೆಚ್ಚು ನಮಗೆ ನಕ್ಷತ್ರಗಳು ಕಂಡು ಬರ್ತವೆ. ಪ್ರತಿಯೊಂದು ಗ್ಯಾಲಕ್ಸಿಯಲ್ಲೂ ಕೂಡ. ಇನ್ನು ಮಿಲ್ಕಿ ವೇ ಗ್ಯಾಲಕ್ಸಿ there are more than how many? 100 billion stars. More than 100 billion stars. ನಮ್ಮ ನಕ್ಷತ್ರ ಯಾವುದು? ಸೂರ್ಯ. ನಮ್ಮ ನಕ್ಷತ್ರ ಯಾವುದು? ಸೂರ್ಯ. ಕ್ಲಿಯರ್ ಇದೆಯಾ? Is it clear? Okay. ಕೆಲವೊಂದು ಸಾರಿ ನೀವು ಕೇಳ್ತಿರ್ತೀರಿ, ನಮ್ಮ ನಕ್ಷತ್ರ ಯಾವುದು? ನಮ್ಮ ಹತ್ತಿರದ ನಕ್ಷತ್ರ ಯಾವುದು? ಪ್ರಮುಖ ನಕ್ಷತ್ರಗಳು ಯಾವುವು? ಪ್ರಮುಖ ನಕ್ಷತ್ರಗಳ ಗುಂಪು ಯಾವುದು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಬರ್ತವೆ. ಹೌದಾ? ಸರ್ ಕೇಳಿದ್ರಲ್ಲ ಇದನ್ನ? ಇಂಪಾರ್ಟೆಂಟ್ ಸ್ಟಾರ್ಸ್ ಯಾವ್ಯಾವು? ಕಾನ್ಸ್ಟಲೇಷನ್ಸ್ ಯಾವ್ಯಾವು? ನಮ್ಮ ನಕ್ಷತ್ರ ಯಾವುದು? ನಮ್ಮ ನಕ್ಷತ್ರ ಸೂರ್ಯ. ಅವರ್ ಸ್ಟಾರ್ ಯಾವುದು? ಸನ್. ಅವರ್ ಸ್ಟಾರ್ ಯಾವುದು? ಸನ್.
ನಮಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಹತ್ತಿರದ ನಕ್ಷತ್ರ ಯಾವುದು? ವೆರಿ ಗುಡ್. ಯಾವುದು? ಪ್ರಾಕ್ಸಿಮಾ ಸೆಂಟಾರಿ. ನಿಯರೆಸ್ಟ್ ಸ್ಟಾರ್, ನಮಗೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರ, ವಿಚ್ ಇಸ್ ದ ಕ್ಲೋಸೆಸ್ಟ್ ಸ್ಟಾರ್, ನಿಯರೆಸ್ಟ್ ಸ್ಟಾರ್ ಟು ಅಸ್ ಇಸ್ ಪ್ರಾಕ್ಸಿಮಾ ಸೆಂಟಾರಿ. ಪ್ರಾಕ್ಸಿಮಾ ಸೆಂಟಾರಿ. ಓಕೆ, ಅರ್ಥ ಆಗ್ತಿದೆ ಎಲ್ಲರಿಗೂ? ಆಮೇಲೆ ನಮ್ಮ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಬ್ರೈಟೆಸ್ಟ್ ಸ್ಟಾರ್ ನಮಗೆ ಕಾಣಿಸೋದು ಯಾವುದು? ಸಿರಿಯಸ್. ರೈಟ್. ನಮ್ಮ ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂತಹ ನಕ್ಷತ್ರ ಯಾವುದು? ಸಿರಿಯಸ್ ಅಂತ ಹೇಳಿ ಕರಿತೀವಿ. ಸಿರಿಯಸ್. ಈ ಸಿರಿಯಸ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇನು? ಸಿರಿಯಸ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇನು? ರೈಟ್. ಸಿರಿಯಸ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇನು? ಏನು? ಇದನ್ನ ಡಾಗ್ ಸ್ಟಾರ್ ಅಂತೇಳಿ ಕೂಡ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಾಗ್ ಸ್ಟಾರ್. ಅಥವಾ ಇದನ್ನ ಅಲ್ಫಾ ಕ್ಯಾನಸ್ ಮೆಜಾರಿಸ್ ಅಂತೇಳಿ ಕೂಡ ಕರಿತೀವಿ. ಅಲ್ಫಾ ಕ್ಯಾನಿಸ್ ಮೆಜಾರಿಸ್. ಅಲ್ಫಾ ಕ್ಯಾನಿಸ್ ಮೆಜಾರಿಸ್. ಇವೆಲ್ಲ ಇಂಪಾರ್ಟೆಂಟ್. ಇವು ಸಾಕಷ್ಟು ಬಾರಿ ಪ್ರಶ್ನೆ ಆಗ್ಬಿಡ್ತವೆ, ಒನ್ ಲೈನರ್ ಪ್ರಶ್ನೆಗಳು. ವಿಶೇಷವಾಗಿ ಇವು ನಿಮ್ಗೆ ಪ್ರಶ್ನೆ ಆಗಬಹುದು. ಓಕೆ, ಇದನ್ನ ಯಾಕೆ ಕರಿತೀವಿ ಅಂತಂದ್ರೆ ಇದೊಂದು ಕ್ಯಾನಿಸ್ ಮೇಜರ್ ಅನ್ನುವಂತ ಒಂದು ನಕ್ಷತ್ರಗಳ ಗುಂಪಿನಲ್ಲಿದೆ. ಕ್ಯಾನಿಸ್ ಮೇಜರ್ ಅನ್ನೋ ಒಂದು ನಕ್ಷತ್ರಗಳ ಗುಂಪಿನಲ್ಲಿದೆ. ಅದು ಕ್ಯಾನಿಸ್ ಮೇಜರು ನಾಯಿಯ ಶೇಪ್ ನಲ್ಲಿರ್ತದೆ. ಕ್ಯಾನಿಸ್ ಮೇಜರು ಏನೋ ಈ ನಾಯಿಗಳ ಶೇಪ್ ನಲ್ಲಿ ಇರ್ತದೆ. ಕ್ಲಿಯರ್ ಇದೆಯಾ? ನೇಮು ಅವೆಲ್ಲ ಏನ್ಷಿಯಂಟ್ ಗ್ರೀಕು ಲ್ಯಾಟಿನ್ ನೇಮ್ಗಳು ಇರ್ತವೆ. ಓಕೆ, ಅರ್ಥ ಆಗ್ತಿದೆ? ಈ ರೀತಿ ಪ್ರಶ್ನೆಗಳನ್ನ ನೀವು ಮಿಸ್ ಮಾಡುವಂತಿಲ್ಲ. ಓಕೆ, ಓಕೆ, ಮುಗಿತಾ? ಬರ್ಕೊಂಡ್ರ? ಲಾಸ್ಟ್ ಪಾಯಿಂಟ್. ಇದನ್ನ ಸೈಂಟಿಫಿಕ್ ಹೆಸರು ಅಂತಂದ್ರೆ ಇದಕ್ಕೆ ಕರೆಯುವಂತ ಹೆಸರೇನು? ಅಲ್ಫಾ ಕ್ಯಾನಿಸ್ ಮೆಜಾರಿಸ್. ಸಿರಿಯಸ್ ಅಂದ್ರೂ ಒಂದೇ, ಅಲ್ಫಾ ಕ್ಯಾನಿಸ್ ಮೆಜಾರಿಸ್ ಅಂತಂದ್ರು ಒಂದೇ. ಓಕೆ, ಇನ್ನು ಈ ನಕ್ಷತ್ರಗಳು ಸ್ಟೆಲ್ಲರ್ ಎವಲ್ಯೂಷನ್ ಯಾವ ರೀತಿ ಆಗುತ್ತೆ? ನಕ್ಷತ್ರಗಳ ಬೆಳವಣಿಗೆ, ಸ್ಟೆಲ್ಲರ್ ಎವಲ್ಯೂಷನ್ ಯಾವ ರೀತಿ ಆಗುತ್ತೆ? ನಕ್ಷತ್ರಗಳ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬರೀ ಸ್ಟಾರ್ಗಳು ಅಂದ ತಕ್ಷಣ ಸ್ಟಾರ್ಗಳು ಹೆಂಗ್ ಹುಟ್ಟಿದವು? ಅವು ಹುಟ್ಟಿದ ತಕ್ಷಣ ನೇರವಾಗಿ ಈ ರೀತಿ ಶಕ್ತಿಯನ್ನ ಹೊರಡಿಸ್ಲಿಕ್ಕೆ ಶುರು ಮಾಡ್ತಾವ, ಅಥವಾ ಅವು ಬೆಳಕನ್ನ ಹೊರಡ್ಲಿಕ್ಕೆ ಶುರು ಮಾಡ್ತಾವ? ಇದಕ್ಕೂ ಒಂದು ಹಂತವಾದ ಬೆಳವಣಿಗೆ ಇದೆ. ಆರಂಭದಲ್ಲಿ ಅತ್ಯಂತ ಚಿಕ್ಕ ನಕ್ಷತ್ರವನ್ನ, ಮೊದಲನೇ ಹಂತವನ್ನ ಏನಂತ ಕರಿತೀವಿ ನಾವು? ನಕ್ಷತ್ರಗಳ ಮೊದಲನೇ ಹಂತ, ಫಸ್ಟ್ ಸ್ಟೇಜ್ ಏನಂತ ಕರಿತೀವಿ? ಫಸ್ಟ್ ಸ್ಟೇಜ್ ಏನಂತ ಕರಿತೀವಿ? ಎಲ್ಲ ನೆಬ್ಯುಲಾನೇ ಫಸ್ಟ್. ರೈಟ್, ನೆಬುಲಾ. ನೆಬುಲಾ ಅಂತ ಕರಿತೀವಿ. ನೆಬುಲಾ ಅಂತಂದ್ರೆ ಏನು? ಗಾಳಿಯ ರಾಶಿ ಇದು. ನೆಬುಲಾ ಅಂತಂದ್ರೆ ಗಾಳಿಯ ರಾಶಿ. ಒಂದು ಚಿಕ್ಕ ಗಾಳಿಯ ರಾಶಿ ದೊಡ್ಡದಾಗ್ತಾ ಹೋಗ್ತದೆ. ದೊಡ್ಡದಾಗ್ತಾ ಹೋದಂತೆ ಎರಡನೇ ಹಂತ ಬರುತ್ತೆ. ಎರಡನೇ ಹಂತವನ್ನ ಏನಂತ ಕರಿತೀವಿ ನಾವು?
ಎರಡನೇ ಹಂತವನ್ನ ಏನಂತ ಕರಿತೀವಿ? ಪ್ರೋಟೋಸ್ಟಾರ್ ಅಂತ ಹೇಳಿ ಕರಿತೀವಿ. ದ ಸೆಕೆಂಡ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಅ ಪ್ರೋಟೋಸ್ಟಾರ್. ಪ್ರೋಟೋಸ್ಟಾರ್ ಅಂತಂದ್ರೆ ಇನ್ನೂ ಅತ್ಯಂತ ಚಿಕ್ಕದಾಗಿರ್ತದೆ, ಚಿಕ್ಕ ನಕ್ಷತ್ರ ಆಗಿರ್ತದೆ. ಇನ್ನೂ ಬೈಜಿಕ ಸಮ್ಮೇಳನ ಆರಂಭವಾಗಿರುವುದಿಲ್ಲ. ಬೈಜಿಕ ಸಮ್ಮೇಳನ ಆರಂಭವಾಗಿರುವುದಿಲ್ಲ. ರೈಟ್. ಸ್ಮಾಲ್ ಸ್ಟಾರ್, ನೋ ಫ್ಯೂಷನ್. ಇದಾದ್ಮೇಲೆ ಇನ್ನೊಂದು ಹಂತ ಬರುತ್ತೆ. ಯಾವ ಹಂತ ಅಂತ ಹೇಳಿ ಕರಿತೀವಿ? ಟೌರಿ ಸ್ಟಾರ್ ಅಂತ ಹೇಳಿ. ಟೌರಿ ಸ್ಟಾರ್ ಇದೇನೋ ಇದು ಶಿಶು ಇದ್ದಾಗ, ಇನ್ನೂ ಚಿಕ್ಕದು ವಯಸ್ಸು. ಶಿಶು ಅಂತಂದ್ರೆ ಅತ್ಯಂತ ಚಿಕ್ಕ ವಯಸ್ಸು. ಟೌರಿ ಸ್ಟಾರ್ ಅಂತಂದ್ರೆ ನಾವು ಬಾಲಕರಾಗಿರ್ತೀವಲ್ಲ, ಒಂದು 10 ವಯಸ್ಸಿನವರು. ಸೊ ಸ್ವಲ್ಪ ದೊಡ್ಡದಾಗಿರ್ತದೆ. ಬೈಜಿಕ ಸಮ್ಮೇಳನ ಆರಂಭವಾಗಿರ್ತದೆ? ಇಲ್ಲ, ಇನ್ನೂ ಬೈಜಿಕ ಸಮ್ಮೇಳನ ಇನ್ನೂ ಆರಂಭವಾಗಿರುವುದಿಲ್ಲ. ಇಲ್ಲ, ನೋ ನ್ಯೂಕ್ಲಿಯರ್ ಫ್ಯೂಷನ್. ಸೊ ನಿಮ್ಗೆ ಗೊತ್ತಿರಬೇಕು, ಇದು ಮೊದಲು ಎಷ್ಟಿತ್ತು? ಇಷ್ಟೇ ಇತ್ತು, ಚಿಕ್ಕದು. ಎರಡನೇ ಹಂತದಲ್ಲಿ ಇನ್ನೂ ದೊಡ್ಡದಾಯ್ತು. ಮೂರನೇ ಹಂತದಲ್ಲಿ ಅದಕ್ಕಿಂತ ದೊಡ್ಡದಾಯ್ತು. ಆದ್ರೆ ಇನ್ನೂ ಬೈಜಿಕ ಸಮ್ಮೇಳನ ಆರಂಭ ಆಗಲ್ಲ. ಬೈಜಿಕ ಸಮ್ಮೇಳನ ಆರಂಭ ಆಗಿಲ್ಲ. ವೆನ್ ದೇರ್ ಇಸ್ ನೋ ನ್ಯೂಕ್ಲಿಯರ್ ಫ್ಯೂಷನ್, ಕ್ಯಾನ್ ಎನಿ ಸೆಲೆಸ್ಟಿಯಲ್ ಬಾಡಿ ಪ್ರೊಡ್ಯೂಸ್ ಲೈಟ್? ಬೈಜಿಕ ಸಮ್ಮೇಳನ ಆರಂಭವಾಗದೆ ಯಾವುದಾದ್ರೂ ಆಕಾಶಕಾಯ ಬೆಳಕನ್ನ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ನೆಬುಲಾ, ಪ್ರೋಟೋಸ್ಟಾರ್ ಮತ್ತು ಟೌರಿ ಸ್ಟಾರ್ ಹಂತದಲ್ಲಿ ನಕ್ಷತ್ರಗಳು ಬೆಳಕನ್ನ ಹೊರಹೊಮ್ಮಿಸುವುದಿಲ್ಲ. ಬರ್ಕೊಳ್ಳಿ ಬೇಗ ಇದನ್ನ. ಯಾಕೆ ಬೈಜಿಕ ಸಮ್ಮೇಳನ ಆರಂಭ ಆಗಿರೋದ್ರಿಂದ ಅಂತಂದ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ. ಇಲ್ಲಿ ಏನಿರ್ತದೆ? ಟೆಂಪರೇಚರ್ ಕಡಿಮೆ ಇರುತ್ತೆ. ಟೆಂಪರೇಚರ್ ಜಾಸ್ತಿ ಇರಬೇಕು, ಅಂದಾಗ್ಲೇನೆ ಬೈಜಿಕ ಸಮ್ಮೇಳನ ಆರಂಭವಾಗುವುದು. ಇನ್ನು ನಾಲ್ಕನೇ ಹಂತವನ್ನ ಏನಂತ ಕರಿತೀವಿ ನಾವು? ಮೇನ್ ಸೀಕ್ವೆನ್ಸ್ ಸ್ಟಾರ್. ಮೇನ್ ಸೀಕ್ವೆನ್ಸ್ ಸ್ಟಾರ್ ಬರ್ಕೊಳ್ಳಿ, ಬೇಗ ಬರ್ಕೊಡ್ರಿ ಎಲ್ಲರೂ. ಇಲ್ಲಿನೋ 10-12 ವರ್ಷದ ಬಾಲಕ. ಟೌರಿ ಸ್ಟಾರ್ ಅಂದ್ರೆ 10-12 ವರ್ಷದ ಬಾಲಕ. ಓಕೆ, ಮುಗಿತಾ ಎಲ್ಲರದು? ಯಾರ್ಯಾರ್ದು ಮುಗಿದಿದೆ ಎಲ್ಲರೂ ಎ ಅಂತ ಹಾಕ್ರಿ. ಯಾರ್ಯಾರ್ದು ಮುಗಿದಿದೆ ಎಲ್ಲರೂ ಎ ಅಂತ ಹಾಕ್ರಿ ಪಟ್ ಅಂತ. ಎಲ್ಲರೂ ಹಾಕ್ರಿ ಪೋಲು. ಇದಾದ್ಮೇಲೆ ನೆಕ್ಸ್ಟ್ ಹಂತವನ್ನ ಏನಂತ ಕರಿತೀವಿ? ಮೇನ್ ಸೀಕ್ವೆನ್ಸ್ ಸ್ಟಾರ್. ಇದರಲ್ಲಿ ಏನಾಗುತ್ತೆ? ನಕ್ಷತ್ರದಲ್ಲಿ ಬೈಜಿಕ ಸಮ್ಮೇಳನ ಆರಂಭವಾಗುತ್ತೆ. ರೈಟ್. ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾರ್ಟ್ಸ್. ಅಂದ್ರೆ ಏನು? ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸೇರ್ಕೊಂಡು ಹೀಲಿಯಂ ರಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾವಾಗಿದ್ರು ನೋಡ್ರಿ, ಬೆಳಕು ಯಾವಾಗ ಬರುತ್ತೆ? ಈ ರೀತಿ ಸಮ್ಮೇಳನ ಆದಾಗ ಈ ರಿಯಾಕ್ಷನ್ ನಿಂದಾನೇ ಶಕ್ತಿ ಬಿಡುಗಡೆ ಆಗುತ್ತೆ. ಇದೇ ಶಕ್ತಿ ನಮಗೆ ಬೆಳಕಿನ ರೂಪದಲ್ಲಿ ಕಾಣಿಸ್ತದೆ. ಎನರ್ಜಿ ಪ್ರೊಡ್ಯೂಸ್ ಫ್ರಮ್ ದ ರಿಯಾಕ್ಷನ್ ವಿಲ್ ಅಲ್ಟಿಮೇಟ್ಲಿ ಬಿ ವಿಸಿಬಲ್ ಆಸ್ ಲೈಟ್. ಸೊ ಯಾವ ಹಂತದಲ್ಲಿ ನಕ್ಷತ್ರ ಬೆಳಕನ್ನ ಹೊರಡಿಸ್ಲಿಕ್ಕೆ ಶುರು ಮಾಡ್ತದೆ? ಮೇನ್ ಸೀಕ್ವೆನ್ಸ್ ಸ್ಟಾರ್ ಹಂತದಲ್ಲಿ. ಇದಕ್ಕೆ ಉದಾಹರಣೆ ಯಾವ್ದು ಹೇಳ್ರಿ? ವಾಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮೇನ್ ಸೀಕ್ವೆನ್ಸ್ ಸ್ಟಾರ್? ಸೂರ್ಯ. ನಮ್ಮ ಸೂರ್ಯ ಯಾವ ಹಂತದಲ್ಲಿದ್ದಾನೆ ಇವಾಗ? ಮೇನ್ ಸೀಕ್ವೆನ್ಸ್ ಸ್ಟಾರ್ ಹಂತದಲ್ಲಿದ್ದಾನೆ.
ಫೋರ್ತ್ ಸ್ಟೇಜ್ ಅಂತ ಹೇಳಿ ನೆನಪಿಟ್ಕೋಬೇಡ್ರಿ, ಮೇನ್ ಸೀಕ್ವೆನ್ಸ್ ಸ್ಟಾರ್ ಅಂತ ನೆನಪಿಟ್ಕೊಳ್ರಿ. ಮೇನ್ ಸೀಕ್ವೆನ್ಸ್ ಸ್ಟಾರ್ ಹಂತದಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಎರಡೂ ಕೂಡ ಸೇರಿ ಹೀಲಿಯಂ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೈಜಿಕ ಸಮ್ಮಿಳನ ಆರಂಭವಾಗುತ್ತೆ, ಇದರಿಂದಾನೇ ಶಕ್ತಿ ಬಿಡುಗಡೆ ಆಗುತ್ತೆ, ಆ ಶಕ್ತಿಯಿಂದಾನೇ ನಮಗೆ ಬೆಳಕು ಉತ್ಪತ್ತಿ ಆಗುತ್ತೆ. In the main sequence star stage, the nuclear fission starts. Hydrogen atoms are combined to form a helium. During this reaction, energy is produced, which leads to the light. Best example for main sequence star is the sun. The sun. ಇದಾದ್ಮೇಲೆ ಎರಡು ಹಂತಗಳಾಗ್ತವೆ. ಇದಾದ್ಮೇಲೆ ಒಂದು ನಕ್ಷತ್ರ ಮೇನ್ ಸೀಕ್ವೆನ್ಸ್ ಸ್ಟಾರ್ ಇಂದ ಎರಡು ಹಂತಗಳಾಗಿ ಬದಲಾಗಬಹುದು. ಅದು ಸ್ವಲ್ಪ ಚಿಕ್ಕದಾಗಿದ್ರೆ, ದೊಡ್ಡದಾಗಿದ್ರೆ. ಚಿಕ್ಕದಾಗಿದ್ರೆ ಏನಾಗುತ್ತದು, ಚಿಕ್ಕದಾಗಿದ್ರೆ ಏನಾಗುತ್ತೆ, ರೆಡ್ ಜಿಯಾಂಟ್. ಚಿಕ್ಕದಾಗಿದ್ರೆ ಏನಾಗುತ್ತಿದು, ರೆಡ್ ಜಿಯಾಂಟ್. ಸಿಕ್ಕಾಪಟ್ಟೆ ದೊಡ್ಡದಾಗಿದ್ರೆ ಏನಾಗುತ್ತೆ, ರೆಡ್ ಸೂಪರ್ ಜಿಯಾಂಟ್. ಮೇನ್ ಸೀಕ್ವೆನ್ಸ್ ಸ್ಟಾರ್ ಚಿಕ್ಕದಾಗಿದ್ರೆ ಏನಾಗುತ್ತೆ, ರೆಡ್ ಜಿಯಾಂಟ್ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದ್ರೆ ರೆಡ್ ಸೂಪರ್ ಜಿಯಾಂಟ್ ಆಗುತ್ತೆ. ರೈಟ್. ಈ ರೆಡ್ ಜಿಯಾಂಟ್ ಏನಾಗ್ತಾ ಹೋಗುತ್ತೆ, ಈಗ ಹೈಡ್ರೋಜನ್ ಇರ್ತದೆ ಫಸ್ಟ್ಗೆ, ಆರಂಭದಲ್ಲಿ ಹೈಡ್ರೋಜನ್ ಹೀಲಿಯಂ ಆಗುತ್ತೆ. ಮುಂದೆ ಹೈಡ್ರೋಜನ್ ಖಾಲಿಯಾಗಿ ಹೀಲಿಯಂ ರಿಯಾಕ್ಷನ್ ಆಗುತ್ತೆ. ಈ ರೀತಿ ಇದರ ಕೇಂದ್ರ ಗೋಳದಲ್ಲಿ ಏನಾಗುತ್ತೆ, ಕೇಂದ್ರ ಗೋಳದಲ್ಲಿ ಏನು ಸಾಂದ್ರ ವಸ್ತುಗಳು ಬಿಲ್ಡ್ ಆಗ್ಲಿಕ್ಕೆ ಶುರುವಾಗ್ತವೆ. ಹೆವಿಯರ್ ಎಲಿಮೆಂಟ್ಸ್ ಇನ್ ಕೋರ್. ಮಧ್ಯದಲ್ಲಿ ಕೇಂದ್ರ ಗೋಳದಲ್ಲಿ ಏನಾಗುತ್ತೆ, ಕಾರ್ಬನ್ನು, ಉದಾಹರಣೆಗೆ ಕಾರ್ಬನ್ನು. ಇನ್ನು ಇದರ ಸುತ್ತ ಎಂಥವು ಹಗುರವಾದ ಅನಿಲಗಳು ನಿರ್ಮಾಣವಾಗ್ತವೆ. ಕ್ಲಿಯರ್ ಇದೆಯಾ? ಹಂಗೆ ಬೆಳೀತಾ ಹೋಗ್ತವೆ ಅವು. ರೆಡ್ ಜಿಯಾಂಟ್ ಇದ್ದು ಏನಾಗುತ್ತೆ, ಹೈಡ್ರೋಜನ್ ಇದ್ದು ಹೀಲಿಯಂ ಆಗುತ್ತೆ, ಹೈಡ್ರೋಜನ್ ಖಾಲಿ ಆಗುತ್ತೆ, ಮುಂದೆ ಹೀಲಿಯಂ ಖಾಲಿ ಆಗುತ್ತೆ. ಕೊನೆಗೆ ಅದರ ಕೇಂದ್ರ ಗೋಳದಲ್ಲಿ ಏನ್ ಸಿಗ್ತವೆ, ಅದರ ಕೇಂದ್ರಗಳಲ್ಲಿ ಭಾರವಾದ ವಸ್ತುಗಳು, ಕಾರ್ಬನ್ ಅಂತ ಭಾರವಾದ ವಸ್ತುಗಳು ನಮಗ್ ಕಂಡು ಬರ್ತವೆ. ಅದೇ ರೆಡ್ ಸೂಪರ್ ಜಿಯಾಂಟ್ ಅಲ್ಲಿ ಏನಾಗುತ್ತೆ, ಅದು ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಇರ್ತದೆ, ಉಷ್ಣಾಂಶ ಹೆಚ್ಚಿರ್ತದೆ. ಉಷ್ಣಾಂಶ ಹೆಚ್ಚಿದ್ದಾಗ ಏನಾಗ್ಬಿಡ್ತವೆ, ಆ ನಕ್ಷತ್ರಗಳ ಸ್ಫೋಟ ಆಗ್ತದೆ. ನಕ್ಷತ್ರದ ಸ್ಫೋಟ ಆಗ್ತದೆ, ಎಕ್ಸ್ಪ್ಲೋಷನ್. ಈ ನಕ್ಷತ್ರದ ಸ್ಫೋಟವನ್ನ ಏನಂತ ಕರಿತೀವಿ ನಾವು, ಈ ನಕ್ಷತ್ರದ ಸ್ಫೋಟವನ್ನ ಸೂಪರ್ ನೋವಾ ಅಂತ ಕರಿತೀವಿ. ಇದನ್ನೇ ನಾವು ಇನ್ನೊಂದು ನಕ್ಷತ್ರದ ಸಾವು ಅಂತೇಳಿ ಕೂಡ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡೆತ್ ಆಫ್ ಅ ಸ್ಟಾರ್. ಯಾಕೆ, ಅದು ನಕ್ಷತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿರೋದ್ರಿಂದ ಶಾಖ ಹೆಚ್ಚಾಗಿ ಬ್ಲಾಸ್ಟ್ ಆಗುತ್ತೆ. ಇಲ್ಲಿ ಬ್ಲಾಸ್ಟ್ ಆಗಲ್ಲ. ಯಾಕೆ ರೆಡ್ ಜಿಯಾಂಟ್ ಬ್ಲಾಸ್ಟ್ ಆಗಲ್ಲ? ಯಾಕೆ ರೆಡ್ ಜಿಯಾಂಟು ಬ್ಲಾಸ್ಟ್ ಆಗಲ್ಲ? ಯಾಕೆ ಹೇಳ್ರಿ? ಯಾಕಂತಂದ್ರೆ ಅದು ಚಿಕ್ಕದಾಗಿರೋದ್ರಿಂದ ಬ್ಲಾಸ್ಟ್ ಆಗುವಷ್ಟು ದೊಡ್ಡದಿರೋದಿಲ್ಲ. ಸೊ ಹಾಗಾದ್ರೆ ಎಷ್ಟು ದೊಡ್ಡದಿದ್ರೆ ಬ್ಲಾಸ್ಟ್ ಆಗುತ್ತೆ, ಎಷ್ಟು ದೊಡ್ಡದಿದ್ರೆ ಬ್ಲಾಸ್ಟ್ ಆಗಲ್ಲ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇದನ್ನ ಬರ್ಕೊಡ್ರಿ ಮೊದಲು. ಹೀಲಿಯಂ ನಾನು ಕೆಮಿಸ್ಟ್ರಿ ಬರಂಗಿಲ್ಲ ಮಹೇಶ, ಸುಮ್ಮ ಕೇಳಿದ್ರೆ. ಸೈನ್ಸ್ ಒಟ್ಟ ಏನು ಕೇಳಕ್ ಹೋಗ್ಬೇಡ್ರಿ, ಜಾಗ್ರಫಿ ಅಷ್ಟೇ ಕೇಳ್ರಿ. ಹೀಲಿಯಂ ಕುಡಿಸಿದ್ರೆ ಏನಾಕತಿ, ಕಾರ್ಬನ್ ಕುಡಿಸಿದ್ರೆ ಏನಾಗುತ್ತೆ? ಹೀಲಿಯಂ ಕುಡಿಸಿದ್ರೆ 2 ಹೀಲಿಯಂ ಹಾಕವು.
ಓಕೆ. ಸಂಜಿಕ ನಮ್ಮ ಮಹೇಶ್ ಪಟ್ಟೇದು ಇಲ್ಲ ರವಿಕಾಂತ್ ಇಲ್ಲ ಸಂಜಯ್ ಕುಮಾರ್ ಸರ್ ಕ್ಲಾಸ್ ಇರ್ತದೆ, ಅಲ್ಲಿ ಹೋಗಿ ಕೇಳ್ರಿ ಅವ್ರಿಗೆ, ಸರ್ ಹೀಲಿಯಂ ಕುಡಿಸಿದ್ರೆ ಏನಾಗತ್ತಂತ. ಇದು ಓಕೆ. ಸಂಜಯ್ ಸರ್ ಕ್ಲಾಸ್ ಅಲ್ಲಿ ಆದ್ರೂ ಕೇಳ್ರಿ, ರವಿಕಾಂತ್ ಸರ್ ಕ್ಲಾಸ್ ಅಲ್ಲಿ ಕೇಳಿದ್ರಿ, ಪಟೇಲ್ ಸರ್ ಕ್ಲಾಸ್ ಅಲ್ಲಿ ಕೇಳ್ತಾರೆ, ಕೇಳ್ರಿ, ಬಟ್ ಕೇಳ್ರಿ. ಓಕೆ. ಸೊ ಈಗ ಏನ್ ಹೇಳಿದ್ದೆ ನಾನು ನಿಮಗೆ, ಮಧ್ಯದಲ್ಲಿ ಎಡಗಡೆ ನೋಡ್ರಿ, ಮಧ್ಯದಲ್ಲಿ ಕಾರ್ಬನ್ ಕೋರ್ ಇರ್ತದೆ, ಸುತ್ತಮುತ್ತ ಏನಿರ್ತದೆ, ಹಗುರವಾದ ಗಾಳಿಗಳಿರ್ತವೆ. ಇದನ್ನೇನಂತ ಕರಿತೀವಿ? ಪ್ಲಾನೆಟರಿ ನೆಬ್ಯುಲಾ. ಇದನ್ನೇನಂತ ಕರಿತೀವಿ? ಪ್ಲಾನೆಟರಿ ನೆಬ್ಯುಲಾ. ಇನ್ನೊಂದು ಕಡೆ ಏನಾಗಿದೆ? ನಕ್ಷತ್ರ ಸ್ಫೋಟ ಆಗಿದೆ. ಇದಕ್ಕೇನಂತ ಕರಿತೀವಿ? ಸೂಪರ್ ನೋವಾ. ಹಾಗಾದ್ರೆ ನಿಮಗೆ ಪ್ರಶ್ನೆ ಬರಬಹುದು, ಸರ್ ಯಾವುದು ಸೂಪರ್ ನೋವಾ ಆಗುತ್ತೆ, ಯಾವುದು ಪ್ಲಾನೆಟರಿ ನೆಬ್ಯುಲಾ ಆಗುತ್ತೆ? ಯಾವುದು ಸೂಪರ್ ನೋವಾ ಆಗುತ್ತೆ, ಯಾವುದು ಪ್ಲಾನೆಟರಿ ನೆಬ್ಯುಲಾ ಆಗುತ್ತೆ? ಇದಕ್ಕೋಸ್ಕರ ಭಾರತದ ವಿಜ್ಞಾನಿ ಯಾರು? ಎಸ್ ಚಂದ್ರಶೇಖರ್ ಅವರು ಏನು ಕೊಟ್ಟಿದ್ದಾರೆ? ಒಂದು ಮಿತಿಯನ್ನ ಕೊಟ್ಟಿರ್ತಾರೆ. ಇದಕ್ಕೇನಂತ ಕರಿತೀವಿ ನಾವು? ಚಂದ್ರಶೇಖರ್ ಮಿತಿ, ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿ. ಇವರ ಮಿತಿ ಪ್ರಕಾರ 1.44 ಆಫ್ ಸನ್ ಮಾಸ್. ಅಂದ್ರೆ ಒಂದು ನಕ್ಷತ್ರ ಸೂರ್ಯನಿಗಿಂತ 1.44 ಗಿಂತ ಜಾಸ್ತಿ ಇದ್ರೆ, ಸೂರ್ಯನ ದ್ರವ್ಯ ರಾಶಿಗಿಂತ 1.44 ಪಟ್ಟು ಜಾಸ್ತಿ ಇದ್ರೆ ಏನಾಗುತ್ತೆ? ಸ್ಫೋಟ ಆಗುತ್ತೆ. ಕಿಂತ ಜಾಸ್ತಿ ಇದ್ರೆ, ಇಟ್ ಇಸ್ ಮೋರ್ ದನ್ 1.44 ಗಿಂತ ಜಾಸ್ತಿ ಇದ್ರೆ ಸ್ಫೋಟ ಆಗುತ್ತೆ. 1.44 ಸೂರ್ಯನ ಮಾಸ್ಗಿಂತ ಕಡಿಮೆ ಇದ್ರೆ ಏನಾಗುತ್ತೆ? ಅದು ಪ್ಲಾನೆಟರಿ ನೆಬ್ಯುಲಾ ಆಗುತ್ತೆ. ಇದನ್ನೇ ಏನಂತ ಕರಿತೀವಿ ನಾವು? ಚಂದ್ರಶೇಖರ್ ಮಿತಿ, ಚಂದ್ರಶೇಖರ್ ಲಿಮಿಟ್. ಅರ್ಥ ಆಯ್ತಾ? ನೋಡ್ರಿ, ಚಿಕ್ಕದಿದ್ದಾಗ ಪ್ಲಾನೆಟರಿ ನೆಬ್ಯುಲಾ ಆಗುತ್ತೆ, ದೊಡ್ಡದಿದ್ದಾಗ ನಕ್ಷತ್ರ ಸ್ಫೋಟ ಆಗುತ್ತೆ. ಕೇಳ್ರಿ, ಚಂತಂಗ್ ಕೇಳ್ರಿ, ಮಂಡ್ ಕಮೆಂಟ್ ಮಾಡ್ಕೊಂತ ಕೂಡಬೇಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಈಗ ನಾನು ಏನ್ ಹೇಳಿದ್ದೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ? ಚಿಕ್ಕ ಗ್ರಹ ಇದ್ರೆ ಅದೇನಾಗುತ್ತೆ? ಈ ರೀತಿ ಆಗುತ್ತೆ. ಎಡಕ್ಕೆ ತೋರಿಸಿದ್ದೀನಿ, ಇಲ್ಲಿ ಏನಿದೆ ಈ ರೀತಿ. ದೊಡ್ಡ ಗ್ರಹ ಆಗಿದ್ರೆ, ದೊಡ್ಡ ನಕ್ಷತ್ರ ಆಗಿದ್ರೆ ಸ್ಫೋಟ ಆಗುತ್ತೆ. ಎಷ್ಟು ದೊಡ್ಡದಿದ್ರೆ ಸ್ಫೋಟ ಆಗುತ್ತೆ, ಎಷ್ಟು ದೊಡ್ಡದಿದ್ರೆ ಸ್ಫೋಟ ಆಗಲ್ಲ, ವೈಟ್ ಡ್ವಾರ್ಫ್ ಆಗುತ್ತೆ. ಅಂದ್ರೆ ಒಂದು ನಕ್ಷತ್ರ ಸೂರ್ಯನ 1.44 ಪಟ್ಟಿಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ಸೂರ್ಯನಿಗಿಂತ 1.44 ಪಟ್ಟು ಜಾಸ್ತಿ ಇದ್ರೆ ಏನಾಗುತ್ತೆ? ಸ್ಫೋಟ ಆಗುತ್ತೆ, ಸೂಪರ್ ನೋವಾ ಆಗುತ್ತೆ. ಕಡಿಮೆ ಇದ್ರೆ ಏನಾಗುತ್ತದು? ಕುಬ್ಜ ಆಗುತ್ತೆ. ಅದನ್ನ ನಾನು ಮುಂದೆ ಹೇಳ್ತೀನಿ. ಇದು ಈಗ ಎಲ್ಲರಿಗೂ ಅರ್ಥ ಆಯ್ತು? ಚಂದ್ರಶೇಖರ್ ಲಿಮಿಟ್ ಯಾರ್ಯಾರಿಗೆ ಅರ್ಥ ಆಗಿದೆ? ಲಿಮಿಟ್ ಅಂತೇಳಿ ಬರೀರಿ. ಸನ್ಸ್ ಮಾಸ್ ಅಮ್ಮ, ಮಾಸ್ ಎಸ್ ಅಂದ್ರೆ ಮಾಸ್ ಆಫ್ ಸನ್. ಈಶಾಪಾನ, ಒಂದು ಆಪಲ್ ಇದೆ ನನ್ನ ಹತ್ರ, ಒಂದು ಆಪಲ್ ಇದೆ. ಆ ಆಪಲ್ ತುಂಬಾ ದೊಡ್ಡದಿದ್ರೆ ಸ್ಫೋಟ ಆಗುತ್ತೆ. ಎಷ್ಟು ದೊಡ್ಡದಿದ್ರೆ ಸ್ಫೋಟ ಆಗುತ್ತೆ ಅನ್ನೋದಕ್ಕೆ ಇವರೊಂದು ನಂಬರ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ. ಎಷ್ಟು? 1.44. ಸೂರ್ಯನ 1.44 ಪಟ್ಟಿದ್ರೆ ಅದು ಸ್ಫೋಟ ಆಗುತ್ತೆ, ಇಷ್ಟೇ. ಸೂರ್ಯನ 1.44 ಪಟ್ಟು ದೊಡ್ಡದಿದ್ರೆ ಅದು ಸ್ಫೋಟ ಆಗುತ್ತೆ, ಇಷ್ಟೇ. ಅದಕ್ಕಿಂತ ಕಡಿಮೆ ಇದ್ರೆ ಇಲ್ಲೇನಾಗುತ್ತೆ? ಕಡಿಮೆ ಇದ್ದಾಗ ಏನಾಗುತ್ತಪ್ಪ? ಇದು ಮಧ್ಯದಲ್ಲಿ ಕೇಂದ್ರಗೋಳ ಭಾರವಾದ ವಸ್ತುಗಳಿಂದ ಕೂಡಿರುತ್ತದೆ. ದ ಸೆಂಟ್ರಲ್ ಕೋರ್ ಹ್ಯಾಸ್ ಅ ಹೆವಿಯರ್ ಎಲಿಮೆಂಟ್ಸ್. ಸುತ್ತಮುತ್ತ ಏನಿರುತ್ತೆ? ಹಗುರವಾದ ಗಾಳಿ ಇರುತ್ತೆ. ನಿಧಾನವಾಗಿ ಏನಾಗುತ್ತೆ? ಈ ಸುತ್ತಮುತ್ತ ಇರತಕ್ಕಂಥ ಅನಿಲಗಳು, ಸುತ್ತಲಿನ ಅನಿಲ ಏನಾಗುತ್ತೆ? ಕಣ್ಮರೆ ಆಗ್ತದೆ, ಅಂದ್ರೆ ಬಿಟ್ಟು ಹೋಗಿಬಿಡುತ್ತೆ.
the nebula disappears. ಇಲ್ಲೇನಿಲ್ಲ, ಸುತ್ತಮುತ್ತ ತೋರಿಸಿದನಲ್ಲ, ಇದು ಡಿಸಪೇರ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನು ರಚನೆ ಆಗುತ್ತೆ? ಬರೀ ಈ ಸುತ್ತಮುತ್ತಲಿನ ಗಾಳಿ ಹೋದ್ರೆ ಮಧ್ಯದ ಕೇಂದ್ರಗೋಳ ಮಾತ್ರ ಉಳಿತದೆ. ಮಧ್ಯದ ಕೇಂದ್ರಗೋಳ ಮಾತ್ರ ಉಳಿತದೆ. ಮಧ್ಯದ ಕೇಂದ್ರಗೋಳ ಮಾತ್ರ ಉಳಿತದೆ. ಈ ಕೇಂದ್ರಗೋಳವನ್ನ ಏನಂತ ಕರಿತೀವಿ? ವೈಟ್ ಡ್ವಾರ್ಫ್. ಅಥವಾ ಬಿಳಿ ಕುಬ್ಜ. ರೈಟ್. ಬಿಳಿ ಕುಬ್ಜ ಅಂತಂದ್ರೆ ಏನು? ನಕ್ಷತ್ರದ ಕೊನೆ ಹಂತ ಇದು, ಲಾಸ್ಟ್ ಸ್ಟೇಜ್. ಕಾರ್ಬನ್ ಕೇಂದ್ರಗೋಳ ಏನಿದೆ ಅದಷ್ಟೇ ಉಳಿದಿರ್ತದೆ. ಈ ಕಾರ್ಬನ್ ಅನ್ನ ಒಳಗೊಂಡಿರ್ತಕ್ಕಂಥ ಕೇಂದ್ರಗೋಳವನ್ನ ನಾವೇನಂತ ಕರಿತೀವಿ? ಬಿಳಿ ಕುಬ್ಜ ಅಂತ ಕರಿತೀವಿ. ಬಿಳಿ ಕುಬ್ಜ ಅಂತ ಕರಿತೀವಿ. ಸಣ್ಣ ಬಿಗ್ಗೆಸ್ಟ್ ಸ್ಟಾರ್, ಸಣ್ಣ ಬಹಳ ಚಿಕ್ಕದು. ಇನ್ನು ಸ್ಫೋಟವಾಗಿರ್ತಕ್ಕಂತಹ ನಕ್ಷತ್ರ ಕೂಡ ಸ್ವಲ್ಪ ಭಾಗ ಉಳ್ಕೊಳ್ಳುತ್ತದೆ. ಸ್ಫೋಟ ಆದ ತಕ್ಷಣ ಎಲ್ಲಾ ಭಾಗ ಹೋಗಿ ಬಿಡೋದಿಲ್ಲ, ಸ್ವಲ್ಪ ಭಾಗ ಉಳಿತದ. ಈ ಸ್ವಲ್ಪ ಭಾಗ ಹೆಚ್ಚಿನ ಸಾಂದ್ರತೆ ಹೊಂದಿದ್ರೆ, ಉಳಿದಂತ ಭಾಗ ಹೆಚ್ಚಿನ ಸಾಂದ್ರತೆ ಹೊಂದಿದ್ರೆ, ಹೈ ಡೆನ್ಸಿಟಿ ಹೊಂದಿದ್ರೆ ಏನಾಗುತ್ತಿದ್ದು? ಈ ಉಳಿದಂತ ಭಾಗ ಹೈ ಡೆನ್ಸಿಟಿ ಹೊಂದಿದ್ರೆ ಏನಾಗುತ್ತೆ? ಹೈ ಡೆನ್ಸಿಟಿ ನ್ಯೂಟ್ರಾನ್ ಸ್ಟಾರ್. ನ್ಯೂಟ್ರಾನ್ ಸ್ಟಾರ್ ಅತಿ ಹೆಚ್ಚು ಸಾಂದ್ರತೆ ಇದ್ರೆ, ಹೆಚ್ಚಿನ ಸಾಂದ್ರತೆ ಅಂದ್ರೆ ಇದು ಅತಿ ಹೆಚ್ಚು ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಸಾಂದ್ರತೆ ಇದ್ರೆ ಇದೇನಾಗುತ್ತೆ? ಹೈಯೆಸ್ಟ್ ಡೆನ್ಸಿಟಿ. ಇದೇ ಮುಂದೆ ಹೋಗಿ ಬ್ಲ್ಯಾಕ್ ಹೋಲ್ ಆಗುತ್ತೆ, ಕಪ್ಪು ರಂಧ್ರ. ಬಹಳ ಸಾಂದ್ರತೆ ಇರೋದ್ರಿಂದ ಏನಾಗುತ್ತೆ? ಇದರಲ್ಲಿ ಗುರುತ್ವ ಶಕ್ತಿ ಹೆಚ್ಚಿರ್ತದೆ. ಗುರುತ್ವ ಶಕ್ತಿ ಹೆಚ್ಚಿರೋದ್ರಿಂದ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳನ್ನ ತನ್ನತ್ತ ಆಕರ್ಷಿಸಿಕೊಳ್ಳುತ್ತದೆ. ಸರ್, ಕ್ವಶನ್ಸ್ ಹೇಗೆ ಬರ್ತಿದಾರಲ್ಲ ರಾಕೇಶ್, ಮೊದಲು ಥಿಯರಿ ಅರ್ಥ ಮಾಡ್ಕೊಳ್ರಿ. ಬರೀ ಕ್ವಶನ್ಸ್ ಹೆಂಗ್ ಬರುತ್ತೆ ಅನ್ನೋದು ಗೊತ್ತಿದ್ರೆ ಬರೀ ಹಳೆ ಕ್ವಶನ್ ಪೇಪರ್ ನೋಡ್ಕೊಂಡ್ ಬಿಡ್ರಿ, ಪಾಸ್ ಆಕೇಳಿ. ಇದನ್ನ ಅರ್ಥ ಮಾಡ್ಕೋಬೇಕು. ಜಾಗ್ರಫಿ ನಾನು ಮೊದಲನೇ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಅರ್ಥ ಮಾಡ್ಕೊಳ್ರಿ, ಕ್ವಶನ್ಸ್ ಬಂದೇ ಬರ್ತವೆ. ಹೆಚ್ಚಿನ ಸಾಂದ್ರತೆ ಇದ್ರೆ ನ್ಯೂಟ್ರಾನ್ ಸ್ಟಾರು, ಸಿಕ್ಕಾಪಟ್ಟೆ ಹೆಚ್ಚಿನ ಸಾಂದ್ರತೆ ಇದ್ರೆ ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್. ಓಕೆ ಸರ್, ಸ್ಮಾರ್ಟ್ ಆಗಿರಿ. ಶಂಕರ, ಸ್ಮಾರ್ಟ್ ಆಗಿರಿ ಅಂದ್ರೆ ಏನು? ಇಷ್ಟು ದಿವಸ ಇರ್ಲಿಲ್ಲ. ಬ್ಲ್ಯಾಕ್ ಹೋಲ್ ಅಲ್ಲಿ ಗುರುತ್ವ ಡೆನ್ಸಿಟಿ ಜಾಸ್ತಿ ಇದ್ರೆ, ರೆಡ್ಡಿ ಅವರೇ, ಇಫ್ ಡೆನ್ಸಿಟಿ ಇಸ್ ಹೈಯರ್ ದೆನ್ ಗ್ರಾವಿಟಿ ವಿಲ್ ಬಿ ಮೋರ್. ಸಾಂದ್ರತೆ ಹೆಚ್ಚಿದ ಹಾಗೆ ಅಲ್ಲಿ ಗುರುತ್ವ ಕೂಡ ಹೆಚ್ಚಿರುತ್ತೆ. ಸೊ ಕೆಲವೊಂದಿಷ್ಟು ಡೆಫಿನೇಷನ್ ಗಳನ್ನ ಬರ್ಕೊಂಡ್ಬಿಡ್ರಿ, ನಿಮ್ ಕಿರಿಕಿರಿ ಯಾಕೆ. ನ್ಯೂಟ್ರಾನ್ ಸ್ಟಾರ್, ನ್ಯೂಟ್ರಾನ್ ನಕ್ಷತ್ರ, ಏನು? ಸೂಪರ್ ನೋವಾ ನಂತರ ಉಳಿದ ಭಾಗ ಹೆಚ್ಚು ಸಾಂದ್ರತೆ ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ನ್ಯೂಟ್ರಾನ್ ಸ್ಟಾರ್ ಅಂತ ಕರಿತೀವಿ. ಇಫ್ after supernova the remaining mass, if the remaining mass has high density, it is called as a neutron star. ಇನ್ನು ಬ್ಲ್ಯಾಕ್ ಹೋಲ್ ಅಂದ್ರೆ ಏನು? ಕಪ್ಪು ರಂಧ್ರ ಅಂದ್ರೆ ಏನು? ಸೂಪರ್ ನೋವಾ ನಂತರ ಉಳಿದ ಭಾಗ ಅತಿ ಹೆಚ್ಚು ಸಾಂದ್ರತೆ ಹೊಂದಿದ್ರೆ, ಹೆಚ್ಚು ಅಲ್ಲ
ಅತಿ ಹೆಚ್ಚು ಸಾಂದ್ರತೆ ಹೊಂದಿದ್ರೆ, ಆಫ್ಟರ್ ಸೂಪರ್ನೋವಾ, if the mass has highest density. ಈಗ ಅರ್ಥ ಆಯ್ತಾ ಎಲ್ಲರಿಗೂ? ನ್ಯೂಟ್ರಾನ್ ಸ್ಟಾರ್ ಮತ್ತು ಕಪ್ಪು ರಂಧ್ರ, ಬ್ಲಾಕ್ ಹೋಲ್. ಓಕೆ, ಎಷ್ಟೊಂದು ಈ ಬ್ಲಾಕ್ ಹೋಲ್ ನಲ್ಲಿ ಅತಿ ಹೆಚ್ಚು ಗುರುತ್ವ ಇರ್ತದೆ. ರೈಟ್, ಇಟ್ ಹ್ಯಾಸ್ ಅ ಹೈಯೆಸ್ಟ್ ಗ್ರಾವಿಟಿ. ಎಷ್ಟು ಗ್ರಾವಿಟಿ ಇರ್ತಂತಂದ್ರೆ ಈವನ್ ಲೈಟ್ ಕೆನಾಟ್ ಎಸ್ಕೇಪ್. ಬೆಳಕು ಕೂಡ ಇದನ್ನ ದಾಟಿ ಬರುವಂಗಿಲ್ಲ. ಬೆಳಕು ಕೂಡ ತಪ್ಪಿಸಿಕೊಳ್ಳುವುದಿಲ್ಲ. ಅಷ್ಟೊಂದು ಹೆಚ್ಚಿನ ಗುರುತ್ವ ಇದರಲ್ಲಿ ಇರ್ತದೆ. ಬ್ಲಾಕ್ ಹೋಲ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ಲ? ರೈಟ್. ಇದರ ಸಾಂದ್ರತೆಯನ್ನ ಅಳಿಲಿಕ್ಕಾಗುವುದಿಲ್ಲ. ಇಟ್ ಹ್ಯಾಸ್ ಅ ಇನ್ಫಿನೈಟ್ ಡೆನ್ಸಿಟಿ. ರೈಟ್. ಇನ್ಫಿನೈಟ್ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ? ಅಸಂಖ್ಯ ಸಾಂದ್ರತೆಯನ್ನ ಹೊಂದಿರುತ್ತೆ. ಯಾರ್ಯಾರಿಗೆ ನ್ಯೂಟ್ರಾನ್ ಸ್ಟಾರ್ ಮತ್ತು ಬ್ಲಾಕ್ ಹೋಲ್ ಅರ್ಥ ಆಗಿದೆ ಅವರು ಬ್ಲಾಕ್ ಹೋಲ್ ಅಂತ ಬರೀ ನೋಡೋಣ. ಬ್ಲಾಕ್ ಹೋಲ್ ಪ್ರಶ್ನೆ ಆಗಿದೆ. ಬ್ಲಾಕ್ ಹೋಲ್ ಎಂದರೇನು ಅಂತ ಪ್ರಶ್ನೆ ಆಗಿದೆ. ಬ್ಲಾಕ್ ಹೋಲ್ ನಲ್ಲಿ ಏನು, ಅದರ ಲಕ್ಷಣಗಳೇನು ಅಂತೇಳಿ ಪ್ರಶ್ನೆ ಆಗಿದೆ. ಸೊ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟಾಪಿಕ್ಸ್. ಇನ್ನು ವೈಟ್ ಡಾರ್ಫ್ ಅಂದ್ರೆ ಏನು? ಬಿಳಿ ಕುಬ್ಜ. ವಾಟ್ ಈಸ್ ಅ ವೈಟ್ ಡ್ವಾರ್ಫ್? ನಾನು ಆಲ್ರೆಡಿ ಹೇಳಿದ್ದೀನಿ, ಆನ್ಸರ್ ಮಾಡಿ ನೋಡೋಣ. ರೈಟ್. ಇದು ನಕ್ಷತ್ರದ ಕೊನೆಯ ಹಂತ, ಲಾಸ್ಟ್ ಸ್ಟೇಜ್ ಆಫ್ ಸ್ಟಾರ್. ಇದರಲ್ಲಿ ಕೇವಲ ಭಾರವಾದ ಕೇಂದ್ರಗಳು ಇರ್ತದೆ. ಓನ್ಲಿ ಹೆವಿ ಕೋರ್ ರಿಮೇನ್ಸ್. ಆದ್ರೆ ಇನ್ನೂ ಇದು ಬೆಳಕು ಸೂಸ್ತಾ ಇರ್ತದೆ, ಇನ್ನೂ ಬೆಳಕಿರ್ತದೆ ಇದರಲ್ಲಿ. ಸ್ಟಿಲ್ ಎಮಿಟ್ಸ್ ಲೈಟ್. ಯಾವಾಗ ಇದು ಬೆಳಕನ್ನ ಹೊರಸೂಸುವುದನ್ನ ನಿಲ್ಲಿಸಿಬಿಟ್ರೆ, ಇದು ಸಪೋಸ್ ನಿಲ್ಲಿಸಿಬಿಡ್ತು ಅನ್ಕೊಳ್ರಿ, ಅವಾಗ ಏನಾಗುತ್ತೆ? ವೈಟ್ ಡ್ವಾರ್ಫ್ ಇದ್ದಿದ್ದು ಏನಾಗುತ್ತೆ? ಬೆಳಕೇ ಇಲ್ಲ ಇದರಲ್ಲಿ. ಚಂದಿರನಿಲ್ಲದ ಈ ರಾತ್ರಿಯಲ್ಲಿ ಎಸ್ ಓಕೆ, ವೆರಿ ಗುಡ್. ಏನಾಗುತ್ತೆ? ವೈಟ್ ಡ್ವಾರ್ಫ್ ಇದ್ದಿದ್ದು ಹೋಗಿ ಬ್ಲಾಕ್ ಡ್ವಾರ್ಫ್ ಆಗುತ್ತೆ. ಕಪ್ಪು ಕುಬ್ಜ ಅಂತಂದ್ರೆ ಆಲ್ಮೋಸ್ಟ್ ನಕ್ಷತ್ರದ ಎನರ್ಜಿ ಮುಗಿದು ಹೋಗಿದೆ. ಬೆಳಕು ಹೊರಹೊಮ್ಮಿಸುವುದಿಲ್ಲ, ಹೀಗಾಗಿ ನಮಗಿದು ಕಾಣಿಸುವುದಿಲ್ಲ. ದ ಎಮಿಟಿಂಗ್ ಆಫ್ ಲೈಟ್ ಹ್ಯಾಸ್ ಸ್ಟಾಪ್. ಇನ್ನು ಕೆಲವೊಮ್ಮೆ ಈ ಕಪ್ಪು ಕುಬ್ಜ ಚಿಕ್ಕದಾಗಿದ್ರೆ ಅದನ್ನ ಏನಂತ ಕರಿತೀವಿ? ಬ್ರೌನ್ ಡಾರ್ಕ್, ಕಂದು ಕುಬ್ಜ. ಇವನ್ನೆಲ್ಲ ನೀವು ಹಳೆಯ ಕ್ವಶನ್ ಪೇಪರ್ ಅಲ್ಲಿ ನೋಡಿರ್ತೀರ ಇಷ್ಟು ದಿವಸ. ಏನೋ ಈ ಕುಬ್ಜ ನಕ್ಷತ್ರ ಚಿಕ್ಕದಾಗಿದ್ರೆ, ಇಫ್ ದ ಡ್ವಾರ್ಫ್ ಈಸ್ ಸ್ಮಾಲರ್ ದನ್ ಸ್ಟಾರ್ಸ್ but bigger than planets.
bigger than planets, it is called as a brown dwarf. ನೋಡಿದ್ರೆ ಇಲ್ವಾ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಇವುಗಳನ್ನ? ಬಿಳಿ ಕುಬ್ಜ, ಕಪ್ಪು ಕುಬ್ಜ, ಕಂದು ಕುಬ್ಜ ಪ್ರಶ್ನೆ ಆಗಿದೆಯಾ? ಬಟ್ ಏನು ಅನ್ನೋದು ನಿಮಗೆ ಪ್ರೊಸೆಸ್ ಥ್ರೂ ಗೊತ್ತಿರಲಿಲ್ಲ. ಬಟ್ ಇವಾಗ ಪ್ರೊಸೆಸ್ ಅರ್ಥ ಆಯ್ತಾ? ಬರೀ ಲಾಸ್ಟಿಗೆ ಕೇಂದ್ರಗೋಳ ಉಳ್ಕೊಂಡಿರ್ತದಲ್ಲ, ಅದನ್ನೇನಂತ ಕರಿತೀವಿ? ಬಿಳಿ ಕುಬ್ಜ. ಆ ಬಿಳಿ ಕುಬ್ಜ ಬೆಳಕು ಹೊರಹೊಮ್ಮಿಸುವುದನ್ನು ನಿಲ್ಲಿಸಿದ್ರೆ ಕಪ್ಪು ಕುಬ್ಜ. ಆ ಕಪ್ಪು ಕುಬ್ಜ ಅತ್ಯಂತ ಚಿಕ್ಕದಾಗಿದ್ರೆ ಕಂದು ಕುಬ್ಜ. ರೈಟ್? ಇವಾಗ ಗೊತ್ತಿರಬೇಕು. ಅಕ್ಷರಗಳು ದೊಡ್ಡ ಬರೀರಿ ಸರ್, ಕಾಣ್ತಿಲ್ಲ, ಕಣ್ಣು ಹೋಗುತ್ತೆ ಸನ್ನಿದ್ರೆ. ಅಕ್ಷರಗಳನ್ನ ದೊಡ್ಡ ಬರೆದ್ರೆ ನಮ್ಮ ಸಿಲೆಬಸ್ಸೇ ಮುಗಿಯಲ್ಲ. ಇದಕ್ಕಿಂತ ದೊಡ್ಡದು ಹೆಂಗೆ ಬರೀಬೇಕು? ಅರ್ಥ ಆಯ್ತಾ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಯಾರ್ಯಾರಿಗೆ ನಕ್ಷತ್ರದ ಬೆಳವಣಿಗೆ ಅರ್ಥ ಆಗಿದೆ ಎಲ್ಲರೂ ಕೂಡ ಏನಂತ ಬರೀರಿ? ಏನಂತ ಬರೀತೀರಿ? SR01 ಅಂತ ಬರೀರಿ. ಬರ್ಕೊಳ್ಳಿ, ಏನಿಲ್ಲ, ಬರ್ಕೊಳ್ಳಿ, ಬೇಗ ಬರ್ಕೊಳ್ರಿ. ಮುಗಿತಾ ಇದು? ಈಗ ಯಾರಿಗೆ ಡೌಟ್ ಇದೆ ಕೈ ಎತ್ರಿ, ಡೌಟ್ ಕ್ಲಿಯರಿಂಗು. ಸೂಪರ್ ನೋವಾ ಕೇಳಿದ್ರಿ? ನೋವಾ ಅಂತ ಕೇಳಿದಿರ? ವಾಟ್ ಈಸ್ ಅ ನೋವಾ? ನೋವಾ ಅಂತ ಯಾರಾದ್ರೂ ಕೇಳಿದಿರ? ಎನಿವನ್? ರೈಟ್, ರೈಟ್. ಇದು ಯಾವಾಗ ಆಗುತ್ತೆ? ಎರಡು ನಕ್ಷತ್ರಗಳಿದ್ದಾವೆ ಇವಾಗ. ಇಲ್ಲೊಂದು ನಕ್ಷತ್ರ ಇದೆ, ಇಲ್ಲೊಂದು ನಕ್ಷತ್ರ ಇದೆ. ನಕ್ಷತ್ರ 1, ಸ್ಟಾರ್ 2. ಈ ಎರಡೂ ನಕ್ಷತ್ರಗಳು ಒಂದಕ್ಕೊಂದು ಹತ್ತಿರದಲ್ಲಿದ್ರೆ, ಎರಡೂ ನಕ್ಷತ್ರ ಅತ್ಯಂತ ಹತ್ತಿರದಲ್ಲಿದ್ರೆ, ಟೂ ಸ್ಟಾರ್ಸ್, ಬೈನರಿ ಸ್ಟಾರ್ಸ್ ಅಂತ ಕೂಡ ಕರೀಬಹುದು, ಆರ್ ಕ್ಲೋಸ್, ಅವಾಗ ಏನಾಗುತ್ತೆ? ದೊಡ್ಡ ನಕ್ಷತ್ರ ಚಿಕ್ಕ ನಕ್ಷತ್ರದ ಹೈಡ್ರೋಜನ್ ಅನ್ನ ತನ್ನತ್ತ ಸೆಳೆದುಕೊಳ್ಳುತ್ತದೆ. ಏನಾಗುತ್ತೆ? ದೊಡ್ಡ ನಕ್ಷತ್ರ ಚಿಕ್ಕ ನಕ್ಷತ್ರದ ಹೈಡ್ರೋಜನ್ ಅನ್ನ ತನ್ನತ್ತ ಸೆಳೆದುಕೊಳ್ಳುತ್ತೆ. ಬಿಗರ್ ಸ್ಟಾರ್ ಪುಲ್ಸ್ ಹೈಡ್ರೋಜನ್ ಆಫ್ ಸ್ಮಾಲ್ ಸ್ಟಾರ್. ಯಾಕಂದ್ರೆ ಅದರ ಗುರುತ್ವ ಹೆಚ್ಚಿರುತ್ತೆ. ಗುರುತ್ವ ಹೆಚ್ಚಿದಿರೋದ್ರಿಂದ ಅದು ತನ್ನತ್ತ ಸೆಳೆದುಕೊಳ್ಳುತ್ತೆ. ಓಕೆ, ಕ್ಲಿಯರ್ ಇದೆಯಾ? ಇದನ್ನ ಏನಂತ ಹೇಳಿ ಕರಿತೀವಿ ನಾವು? ನೋವಾ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್, ಇದನ್ನ ನೋವಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಸ್ಟಾರು ಹೋಗ್ಬಿಡ್ತದೆ, ಇದು ಚಿಕ್ಕ ಸ್ಟಾರು ಕ್ಯಾನ್ಸಲ್ ಆಗಿ ಇದರ ಒಂದು ಹೈಡ್ರೋಜನ್ ಏನಾಗುತ್ತೆ, ಇದ್ರ ಸುತ್ತ ಈ ರೀತಿ ವ್ಯಾಪಿಸ್ಬಿಡ್ತದೆ, ಈ ರೀತಿ. ರೈಟ್? ದಿಸ್ ಈಸ್ ಕಾಲ್ಡ್ ಆಸ್ ನೋವಾ. ನೋವಾ ಮತ್ತು ಸೂಪರ್ ನೋವಾ ಡಿಫರೆನ್ಸ್ ಅಂತ ತಿಳ್ಕೋಬೇಕು ನೀವು. ಬೋತ್ ಆರ್ ಸೇಮ್ ಇದ್ದಾಗ ಏನಾಗಲ್ಲ, ಬೋತ್ ಆರ್ ಸೇಮ್ ಇರೋದಿಲ್ಲ ಯೂಶುವಲಿ. ಒಂದು ದೊಡ್ಡದಿರ್ತದೆ, ಒಂದು ಚಿಕ್ಕದಿರ್ತದೆ ಬೈನರಿ ಸ್ಟಾರ್ ಸಿಸ್ಟಮ್ ಅಲ್ಲಿ. ನೋವಾ ಅರ್ಥ ಆಯ್ತಾ ಎಲ್ಲರಿಗೂ? ಒಂದು ದೊಡ್ಡ ನಕ್ಷತ್ರ ಒಂದು ಚಿಕ್ಕ ನಕ್ಷತ್ರ ಪಕ್ಕದಲ್ಲಿದ್ರೆ, ದೊಡ್ಡ ನಕ್ಷತ್ರ ಚಿಕ್ಕ ನಕ್ಷತ್ರದ ಹೈಡ್ರೋಜನ್ ಅನ್ನ ತನ್ನತ್ತ ಸೆಳೆದುಕೊಳ್ಳುತ್ತದೆ. ಇದನ್ನೇ ನಾವು ಏನಂತ ಹೇಳಿ ಕರಿತೀವಿ? ನೋವಾ ಅಂತ ಹೇಳಿ ಕರಿತೀವಿ. ನೋವಾ ಅಂತ ಹೇಳಿ ಕರಿತೀವಿ. ಈ ಡೈಗ್ರಾಮ್ ನೋಡ್ರಿ, ಡೈಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಡೈಗ್ರಾಮ್ ತೋರಿಸ್ತೀನಿ.
ಎನ್ G3L N. ಇದು ನೋಡ್ರಿ, ಇದು ದೊಡ್ಡ ನಕ್ಷತ್ರ, ಇದು ಸ್ಟಾರ್ 1, ಇದು ಸ್ಟಾರ್ 2. ಈ ಕಡೆಯಿಂದ ಇದು ಏನಾಗ್ತಾ ಇದೆ, ಈ ಕಡೆ ತನ್ನತ್ತ ಸೆಳೆದುಕೊಳ್ತಾ ಇದೆ. ನೋವಾ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇದು ಇಸ್ ನೋವಾ ಕ್ಲಿಯರ್ ಟು ಎವ್ರಿವನ್? ಇಸ್ ನೋವಾ ಕ್ಲಿಯರ್ ಟು ಎವ್ರಿವನ್? ಓಕೆ. ಇನ್ನು ಇಲ್ಲಿಗೆ ನಕ್ಷತ್ರಗಳ ಬಗ್ಗೆ ಸಾಕು. ಇನ್ನು ನಮ್ಮ ನಕ್ಷತ್ರವನ್ನ ನೋಡೋಣ, ನಮ್ಮ ಸೌರಮಂಡಲವನ್ನ ನೋಡೋಣ. ನೆಕ್ಸ್ಟ್ ಸಬ್ ಹೆಡಿಂಗ್ ಯಾವುದು? ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್. ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ನಾವು. ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ. ಈ ಸೋಲಾರ್ ಸಿಸ್ಟಮ್ ಯಾವುದರ ಭಾಗ? ಇದು ಮಿಲ್ಕಿ ವೇ ಗ್ಯಾಲಕ್ಸಿ. ಗ್ಯಾಲಕ್ಸಿಯ ಒರಾಯನ್ ಬಾಹುವಿನಲ್ಲಿದೆ. ಇಟ್ಸ್ ಇನ್ ಒರಾಯನ್ ಆರ್ಮ್ ಆಫ್ ಮಿಲ್ಕಿ ವೇ ಗ್ಯಾಲಕ್ಸಿ. ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತ ಎಷ್ಟು ವೇಗದಲ್ಲಿ ಸುತ್ತದೆ? ರೈಟ್. ಎಷ್ಟು ವೇಗದಲ್ಲಿ? 285 ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ. ಸೋಲಾರ್ ಸಿಸ್ಟಮ್ ರೊಟೇಟ್ಸ್. ಸೌರಮಂಡಲ ಎಷ್ಟು ವೇಗದಲ್ಲಿ ತಿರುಗ್ತದೆ? 285 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸುತ್ತು ತಿರುಗಲಿಕ್ಕೆ, ಒಂದು ರೊಟೇಷನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಒಂದು ಸಲ ಸುತ್ತಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? ಸುಮಾರು 220 ಮಿಲಿಯನ್ ವರ್ಷಗಳು. ಇಟ್ ರಿಕ್ವೈರ್ಸ್ ಅಟ್ ಲೀಸ್ಟ್ 220 ಮಿಲಿಯನ್ ಸ್ಟಾರ್ಸ್. ನಮ್ಮ ಸೌರ ಮಂಡಲದಲ್ಲಿ ಏನೇನಿದೆ? ಸೂರ್ಯ ಇದ್ದಾನೆ, ನಮ್ಮ ನಕ್ಷತ್ರ, ಗ್ರಹಗಳಿವೆ, ಕುಬ್ಜ ಗ್ರಹಗಳಿವೆ, ಆಮೇಲೆ ಕ್ಷುದ್ರ ಗ್ರಹಗಳಿವೆ, ಧೂಮಕೇತುಗಳಿವೆ. ರೈಟ್. ದೇರ್ ಇಸ್ ಅ ಸನ್, there are planets, there are dwarf planets, there are meteors, there are comets. ಆದರೆ ನೆನಪಲ್ಲಿರಲಿ, ಸೂರ್ಯ ಸೌರಮಂಡಲದ ಎಷ್ಟು ಭಾಗ? ಸೂರ್ಯ ಸೌರಮಂಡಲದ ಎಷ್ಟು ಭಾಗ? ಎಷ್ಟು ಭಾಗ? ಸುಮಾರು ಸೂರ್ಯ ಸೌರಮಂಡಲದ ಸುಮಾರು 99% ಭಾಗ. ಸನ್ ಇಸ್ 99% ಆಫ್ ಸೋಲಾರ್ ಸಿಸ್ಟಮ್. ಅಂದ್ರೆ ಅಷ್ಟು ದೊಡ್ಡದಾಗಿನ ಸೂರ್ಯ. ಸೂರ್ಯ ಎಷ್ಟು ದೊಡ್ಡವನಿದ್ದಾನೆ? ಇಷ್ಟೊಂದು ದೊಡ್ಡವನಿದ್ದಾನೆ. ಅಂದ್ರೆ 99% ಹೆಚ್ಚು ಕಡಿಮೆ 99% ಸೌರಮಂಡಲದ 99% ಏನು? ಕೇವಲ ಸೂರ್ಯನೇ ಇದೆ. ಉಳಿದಂತ ಕೇವಲ 1%ಗಿಂತ ಕಡಿಮೆ ನಕ್ಷತ್ರಗಳು, ಅವು ಇವು ಎಲ್ಲಾ ಕಂಡು ಬರೋದು ಕೇವಲ 99%ಗಿಂತ ಕಡಿಮೆ. ಕ್ಲಿಯರ್ ಇದೆಯಾ? ಬರ್ಕೊಳ್ಳಿ ಬೇಗ. ಮುಗಿತಾ? ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಬಹಳ ನಾನು ನಿಧಾನವಾಗಾದ್ರೂ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಲಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಸರ್ತಿ ಜಿಯೋಗ್ರಫಿ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮುಗಿದು ಹೋಗಿರ್ಬೇಕು ಅಲ್ಲಿಗೆ. ಇನ್ನು ಸೂರ್ಯನ ಬಗ್ಗೆ ಮಾಹಿತಿಯನ್ನ ನೋಡೋಣ. ಯಾರಿವನು ಸೂರ್ಯ? ಸೂರ್ಯ ಯಾರು? ಹೂ ಇಸ್ ಸನ್? ನಮ್ಮ ಸೌರ ಮಂಡಲದ ಕೇಂದ್ರ ಇವನು, ಸೆಂಟರ್ ಆಫ್ ಸೋಲಾರ್ ಸಿಸ್ಟಮ್. ಸೌರ ಮಂಡಲದ ಕೇಂದ್ರ.
ಓಕೆ, ಸೌರಮಂಡಲದ ಕೇಂದ್ರ ಇವನು. ಯಾವ ರೀತಿಯ ನಕ್ಷತ್ರ? ಸೂರ್ಯ. ಮೇನ್ ಸೀಕ್ವೆನ್ಸ್ ಸ್ಟಾರ್ ಇವನು. ಎಂತ ನಕ್ಷತ್ರ ಇವನು? ಮೇನ್ ಸೀಕ್ವೆನ್ಸ್ ನಕ್ಷತ್ರ. ಅಂತಂದ್ರೆ ಇನ್ನೂ ಕೂಡ ಬೈಜಿಕ ಸಮ್ಮಿಳನ ನಡೀತಾ ಇದೆ. ಓಕೆ, ಸೂರ್ಯನಲ್ಲಿ ಏನೇನಿದೆ? ಸೂರ್ಯನಲ್ಲಿ ಏನೇನಿದೆ? ಏನೇನಿದೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ನೀವು ಹೇಳಬೇಕು. ಏನೇನಿದೆ ಅಂತ ಹೇಳ್ಬೇಕು ನೀವು. ಹೈಡ್ರೋಜನ್ ಎಷ್ಟು ಪರ್ಸೆಂಟ್ ಇದೆ? 71% ಹೈಡ್ರೋಜನ್. ಜಲಜನಕ ಇದೆ. ಇನ್ನು ಉಳಿದಂತ 27% ಹೀಲಿಯಂ ಇದೆ. ಉಳಿದ 2% ಅವು ಇವು ಬೇರೆ ಬೇರೆದಿರ್ತವೆ. 71% ಹೈಡ್ರೋಜನ್ ಇದೆ, 27% ಹೀಲಿಯಂ ಇದೆ. ಉಳಿದು ಆಕ್ಸಿಜನ್ನು, ಕಾರ್ಬನ್ನು, ನಿಯಾನು, ಐರನ್ನು. ಉಳಿದಂತೆ ಭಾರವಾದ ವಸ್ತುಗಳು ನಮಗೆ ಸೂರ್ಯನಲ್ಲಿ ಕಂಡು ಬರ್ತವೆ. ಭಾರವಾದ ವಸ್ತುಗಳು ನಮಗೆ ಸೂರ್ಯನಲ್ಲಿ ಕಂಡು ಬರ್ತವೆ. ಓಕೆ, ಇವನು ಈ ಸೂರ್ಯ ಸೌರಮಂಡಲದ ಎಷ್ಟು ಪರ್ಸೆಂಟ್ ಭಾಗ ಅಂತ ಹೇಳಿದೆ? ಸೌರಮಂಡಲದ 99% ಭಾಗ ಇವನೇ ಸೂರ್ಯ. ಇಸ್ 99% ಆಫ್ ಸೋಲಾರ್ ಸಿಸ್ಟಮ್. ಭೂಮಿಯಿಂದ ಎಷ್ಟು ದೂರ? ಭೂಮಿಯಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್. ರೈಟ್, ಸುಮಾರು 150 ಅಪ್ರಾಕ್ಸಿಮೇಟ್ಲಿ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. 150 ಕಿಲೋಮೀಟರ್ ಮಿಲಿಯನ್ ದೂರದಲ್ಲಿದೆ. ಓಕೆ, ಹಾಗಾದ್ರೆ ಸೂರ್ಯನ ವ್ಯಾಸ ಎಷ್ಟು? ಡಯಾಮೀಟರ್ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀವು? 1.39 ಮಿಲಿಯನ್ ಕಿಲೋಮೀಟರ್. 1.39 ಮಿಲಿಯನ್ ಕಿಲೋಮೀಟರ್. ಇದು ಸೂರ್ಯನ ವ್ಯಾಸ. ಸಾಂದ್ರತೆ ಎಷ್ಟು? ಸಾಂದ್ರತೆ ಜಾಸ್ತಿ ಇದೆಯಾ ಕಡಿಮೆ ಇದೆ? ಕಡಿಮೆ ಇದೆ. 1.41 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಡೆನ್ಸಿಟಿ ಇಸ್ 1.41 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಗ್ರಾವಿಟಿ ಎಷ್ಟಿದೆ? ಗುರುತ್ವ ಹೆಚ್ಚಿರುತ್ತೆ ಕಡಿಮೆ ಇರುತ್ತೆ? ಆಬ್ವಿಯಸ್ಲಿ ಹೆಚ್ಚಿರುತ್ತೆ. ಎಷ್ಟು? ಒಂದು ಗುರುತ್ವ ಅಲ್ವಾ 274 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗ್ರಾವಿಟಿ. ಡೆನ್ಸಿಟಿ ಯಾಕೆ ಲೆಸ್ ಅಂತಂದ್ರೆ ಇನ್ನೂ ಚಿಕ್ಕ ಏನು ಹೈಡ್ರೋಜನ್ ಜಾಸ್ತಿ ಇದೆಯಲ್ಲ, ಹಿಂಗಾಗಿ ಡೆನ್ಸಿಟಿ ಜಾಸ್ತಿ. ಹೈಡ್ರೋಜನ್ ಕಡಿಮೆ ಆಗ್ತಾ ಹೋದಂತೆ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗುರುತ್ವ ಎಷ್ಟು? 274 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇನ್ನು ಅಕ್ಷಭ್ರಮಣ ಅಂತಂದ್ರೆ ತನ್ನ ಸುತ್ತ ತಾನೇ ಸುತ್ತಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ? ರೊಟೇಷನ್. ಪರಿಭ್ರಮಣ ಹೇಳಿದ ನಿಮಗೆ. ಅಕ್ಷಭ್ರಮಣ 27 ದಿನ ಸಾಕು. 27 ಡೇಸ್. 27 ಡೇಸ್. ಓಕೆ, ಅದು ಯಾವ ಕಡೆಯಿಂದ ಯಾವ ಕಡೆ? ಪೂರ್ವದಿಂದ ಪಶ್ಚಿಮಕ್ಕೆ. ಈಸ್ಟ್ ಟು ವೆಸ್ಟ್. ಅಥವಾ ನೀವು ಇದನ್ನ ಸಿಂಪಲ್ ಆಗಿ ಏನಂತೇಳಿ ಕೂಡ ಕರಿಬಹುದು, ಕೌಂಟರ್ ಕ್ಲಾಕ್ ವೈಸ್ ಅಂತೇಳಿ ಕೂಡ ಕರಿಬಹುದು. ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕು. ಸಾಂದ್ರತೆಗೆ ಸಂಬಂಧ ಇಲ್ಲಪ್ಪ. 1.41 ಸೂರ್ಯನ ದ್ರವ್ಯರಾಶಿ ಎಷ್ಟಿದ್ರೆ ಸ್ಫೋಟ ಆಗುತ್ತೆ. ಸೂರ್ಯನ ದ್ರವ್ಯರಾಶಿ ಎಷ್ಟಿದೆ? ಎಕ್ಸಾಕ್ಟ್ ಆಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಇಷ್ಟೇ ದ್ರವ್ಯರಾಶಿ ಇದೆ ಅಂತೇಳಿ ಹೇಳಕ್ ಬರಲ್ಲ. ಸ್ವಲ್ಪ ನಾವ್ ಹೇಳ್ಬೇಕಂತಂದ್ರೆ 1.9 into 10⁻30 kg ಅಂತ ಹೇಳ್ತಾರೆ. 1.9 into 10⁻30 kg ಅಂದ್ರೆ ಇದರಲ್ಲಿ 3,32,000 ಭೂಮಿಗಳಷ್ಟು.
ಸೂರ್ಯ ಎಷ್ಟು ಭಾರವಾಗಿದ್ದಾನೆ ಅಂತಂದ್ರೆ ಅವನ ಮಾಸ್ ಎಷ್ಟಿದೆ ಅಂತಂದ್ರೆ 3,32,000 ಭೂಮಿಗಳನ್ನ ಇದರಲ್ಲಿ ಫಿಟ್ ಮಾಡಬಹುದು ನಾವು. ಎಷ್ಟು ಭೂಮಿಗಳನ್ನ? 3,32,950 ಆಕ್ಚುಲ್. ಅರ್ಥ ಆಯ್ತಾ ಸೂರ್ಯನ ಬಗ್ಗೆ? Is it clear to everyone? ಯಾರ್ಯಾರಿಗೆ ಅರ್ಥ ಆಗಿದೆ ಸನ್ ಅಂತ ಬರೀರಿ. ಭೂಮಿಗಿಂತ ಎಷ್ಟು? ಇವನ ವಯಸ್ಸೆಷ್ಟು? ಸೂರ್ಯನ ವಯಸ್ಸೆಷ್ಟು? ನಿಮಗಿಂತ ಸ್ವಲ್ಪ ಚಿಕ್ಕವನು, 4.6 ಮಿಲಿಯನ್ ಇಯರ್ಸ್. 4.6 ಮಿಲಿಯನ್ ಇಯರ್ಸ್ ಅಷ್ಟೇ. ನಿಮಗಿಂತ 1-2 ವರ್ಷ ಚಿಕ್ಕವನು, ನಿಮ್ಮ ತಮ್ಮ ಇದ್ದ ಹಾಗೆ. ಹೌದಲ್ವ? ಬರ್ಕೊಂಡ್ರೆ ಇದನ್ನೆಲ್ಲ. ಇನ್ನು ಸೂರ್ಯನ ಅಂತರಾಳ ಯಾವ ರೀತಿ ಇದೆ? ಸೂರ್ಯನ ಅಂತರಾಳದ ರಚನೆ, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಸನ್. ಸೂರ್ಯನ ಒಳಭಾಗ ಏನೇನಿದೆ? ಸೂರ್ಯನ ಒಳಭಾಗ ಏನೇನಿದೆ? ಪರಿಭ್ರಮಣೆ ಹೇಳಿದ್ನಲ್ಲಪ್ಪ, ಇಲ್ಲಿ ಹೇಳಿದೆ ನೋಡ್ರಿ. ಇಲ್ಲಿ ಒಂದು ಸುತ್ತು ಸುತ್ತಲಿಕ್ಕೆ ಇದ್ರ ಸುತ್ತ 220 ಮಿಲಿಯನ್ ವರ್ಷ, ಇಯರ್ಸ್. ಅಕ್ಷಭ್ರಮಣ ಏನಿದೆ ಅದು 27 ದಿನ. ಸೂರ್ಯನನ್ನ ನೀವು ನೋಡೋದಾದ್ರೆ ಹಲವಾರು ಲೇಯರ್ಸ್ ಇದೆ ಸೂರ್ಯನಿಗೆ. ಮಧ್ಯದಲ್ಲಿ ಮೊದಲನೇ ಲೇಯರ್ ಅನ್ನ ಏನಂತ ಕರಿತೀವಿ ನಾವು? ಮಧ್ಯದಲ್ಲಿರ್ತಕ್ಕಂಥ ಮೊದಲನೇ ಲೇಯರ್ ಅನ್ನ ಏನಂತ ಕರಿತೀವಿ? ಮಧ್ಯದಲ್ಲಿರ್ತಕ್ಕಂಥದ್ದು, ಎಲ್ಲದರ ಮಧ್ಯದಲ್ಲಿರೋದನ್ನ ಒಂದೇ ಹೇಳ್ತೀವಿ ನಾವು. ಏನಂತ? ಕೇಂದ್ರಗೋಳ. ಇಂಗ್ಲಿಷ್ ನಲ್ಲಿ ವಿ ಕಾಲ್ ಇಟ್ ಆಸ್ ಕೋರ್. ಇನ್ನು ಕೋರ್ ಸುತ್ತ ಎರಡನೇ ಲೇಯರ್ ಏನಿರುತ್ತೆ? ಕೋರ್ ಸುತ್ತ ಎರಡನೇ ಲೇಯರ್ ಏನಿರುತ್ತೆ? ರೇಡಿಯೇಟಿವ್ ಝೋನ್ ಅಂತ ಹೇಳಿ ಕರಿತೀವಿ ನಾವು. ಕೋರ್ ಸುತ್ತ ಎರಡನೇ ಲೇಯರ್ ಏನಿರುತ್ತೆ? ರೇಡಿಯೇಟಿವ್ ಝೋನ್. ಬಹಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಮೊದಲನೇ ವಲಯ ಯಾವುದು? ಕೋರ್. ಎರಡನೇದು ರೇಡಿಯೇಟಿವ್ ಝೋನ್ ಅಂತ ಹೇಳಿ ಕರಿತೀವಿ ಇದರ ಸುತ್ತ. ಇದೇನು? ರೇಡಿಯೇಟಿವ್ ಝೋನ್ ಅಥವಾ ಯಾವುದು? ವಿಕಿರಣ ವಲಯ ಅಂತ ಕರಿತೀವಿ. ಇನ್ನು ವಿಕಿರಣದ ವಲಯದ ಹೊರಗಡೆ, ವಿಕಿರಣ ವಲಯದ ಹೊರಗಡೆ ಮೂರನೇ ಒಂದು ವಲಯ ಇರ್ತದೆ. ಈ ವಲಯವನ್ನ ಏನಂತ ಕರಿತೀವಿ? ಮೂರನೇ ವಲಯವನ್ನ ಏನಂತ ಕರಿತೀವಿ? ವೆರಿ ಗುಡ್. ಯಾವ ವಲಯ? ಯಾವ ವಲಯ? ಕನ್ವೆಕ್ಟಿವ್ ಝೋನ್. ಕನ್ವೆಕ್ಟಿವ್ ಝೋನ್ ಅಂತ ಕರಿತೀವಿ, ಅಥವಾ ಪ್ರಚಲನ ವಲಯ. ಇನ್ನು ಈ ಪ್ರಚಲನ ವಲಯದ ಹೊರಗಡೆ ಏನಿರ್ತದೆ? ಪ್ರಚಲನ ವಲಯದ ಹೊರಗಡೆ ಏನಿರ್ತದೆ? ಫೋಟೋಸ್ಪಿಯರ್ ಇರುತ್ತೆ. ನಾಲ್ಕನೇ ವಲಯ ಏನಂತ ಕರಿತೀವಿ? ಫೋಟೋಸ್ಪಿಯರ್. ಇನ್ನು ಸಂಪೂರ್ಣ ಹೊರಭಾಗದಲ್ಲಿರ್ತಕ್ಕಂಥ ವಲಯ ಯಾವುದು? ಸಂಪೂರ್ಣ ಹೊರಭಾಗದಲ್ಲಿ ಇರ್ತಕ್ಕಂಥ ವಲಯ ಯಾವುದು? ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಸಂಪೂರ್ಣ ಹೊರಭಾಗದಲ್ಲಿ ಇರ್ತಕ್ಕಂಥ ವಲಯ ಯಾವುದು? ಕ್ರೋಮೋಸ್ಪಿಯರ್. ಅರ್ಥ ಆಯ್ತಾ? ಈ 5 ವಲಯಗಳು, 5 ವಲಯಗಳು ಅರ್ಥ ಆಯ್ತಾ? ಸರ್, ಒಂದು ಫೋಟೋ ಮೂಲಕ ನಿಮ್ಗೆ ತೋರಿಸುವ ಒಂದು ಪ್ರಯತ್ನವನ್ನ ಮಾಡ್ತೀನಿ.
ಒಳಗಿಂದ ಹೊರಗಡೆ ಯಾವ್ಯಾವ ವಲಯ ಅಂತ ಗೊತ್ತಿರ್ಬೇಕು ನಿಮಗೆ. ಮೊದಲಿಗೆ ಯಾವುದು? ಮೊದಲಿಗೆ ಯಾವ ವಲಯ? ಕೋರ್. ನಂಬರ್ 1. ನಂಬರ್ 1 ಯಾವುದು? ಕೋರ್. ನಂಬರ್ 2 ರೇಡಿಯೇಟಿವ್ ಝೋನ್. ನಂಬರ್ 3 ಕನ್ವೆಕ್ಷನ್ ಝೋನ್. ನಂಬರ್ 4 ಫೋಟೋಸ್ಪಿಯರ್. ನಂಬರ್ 5 ಕ್ರೋಮೋಸ್ಪಿಯರ್. ಅರ್ಥ ಆಗ್ತಿದೆಯಾ? ಹೇಳ್ತೀನಿ. ಕರೋನಾ ಅಂದ್ರೆ ಏನು, ಫ್ಲೇರ್ ಅಂದ್ರೆ ಏನು, ಪ್ರಾಮಿನೆನ್ಸ್ ಅಂದ್ರೆ ಏನು ಎಲ್ಲ ಹೇಳ್ತೀನಿ. ಇದನ್ನು ಬರ್ಕೊಳ್ಳಿ. ಸೊ ಫಸ್ಟ್ ಯಾವುದು? ಕೋರು, ರೇಡಿಯೇಷನ್ನು, ಕನ್ವೆಕ್ಷನ್ನು, ಫೋಟೋಸ್ಪಿಯರು, ಕ್ರೋಮೋಸ್ಪಿಯರ್. CRC PC ಇಷ್ಟೆಲ್ಲ ಯಾರು ಅಧ್ಯಯನ ಮಾಡ್ಯಾರ? ಯಾರಿಗೆ ಮದುವೆ ಆಗಿಲ್ಲ ಅವ್ರು ಮಾಡಿರ್ತಾರೆ. ಯಾಕಂದ್ರೆ ಮದುವೆ ಆದವ್ರಿಗೆ ಟೈಮ್ ಇರಂಗಿಲ್ಲ. ಮದುವೆ ಯಾರಿಗೆ ಆಗಿಲ್ಲ ಅವ್ರು ಮಾಡಿರ್ತಾರೆ ಇದರ ಅಧ್ಯಯನವನ್ನು. ಕ್ಲಾಸ್ ಮುಗುದಿಲ್ಲ, ಇನ್ನೂ ಟೈಮ್ ಇದೆ. ಸೊ ಒಂದೊಂದೇ ಲೇಯರ್ ಬಗ್ಗೆ ಹೇಳ್ತೀನಿ ನಿಮಗೆ. ಮೊದಲನೇದು ಯಾವುದು? ಕೋರು ಅಥವಾ ಕೇಂದ್ರಗೋಳ. ಕೋರು ಅಥವಾ ವೇಟ. ಇದ ಎಲ್ಲಿ ವೇಟ್ ಮಾಡ್ಲಿ? ಇಲ್ಲಿ ಮಾಡ್ಲಾ, ಇಲ್ಲಿ ಮಾಡ್ಲ? ಎಲ್ಲಿ ಮಾಡ್ಲಿ? ಸ್ಲೈಡ್ ಅಲ್ಲ. ಓಕೆ. ಕೋರ್ ಅಂದ್ರೆ ಮಧ್ಯದ ಭಾಗ, ಬೈಜಿಕ ಸಮ್ಮಿಳನ ನಡೆಯುವಂತ ಜಾಗ. ಬೈಜಿಕ ಸಮ್ಮಿಳನ ನಡೆಯುವಂತ ಭಾಗ. ಅಂದ್ರೆ ಏನೋ ವಾಟ್ ಡು ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಫ್ಯೂಷನ್ ಇಲ್ಲೇ ನಡೆಯುತ್ತೆ. ಇದರಲ್ಲಿ ತಾಪಮಾನ ಎಷ್ಟಿರುತ್ತೆ? ವಾಟ್ ಈಸ್ ದ ಟೆಂಪರೇಚರ್ ಹಿಯರ್? ಟೆಂಪರೇಚರ್ ಇಸ್ ಎನಿವೇ ಅರೌಂಡ್ ಎಷ್ಟು ಸೆಂಟಿಗ್ರೇಡ್ ಟೆಂಪರೇಚರ್ ಇರುತ್ತದೆ? ಎಷ್ಟು ಸೆಂಟಿಗ್ರೇಡ್? ಹೆಚ್ಚು ಕಡಿಮೆ ಎಷ್ಟು? 6000ನ? ಒಳಭಾಗದಲ್ಲಿ ಟೆಂಪರೇಚರ್ 15ರಿಂದ 16 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್. 15 to 16 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಒಳಭಾಗದಲ್ಲಿ. ಯಾರಾದ್ರೂ ಹೋಗ್ತೀರಾ? ಯಾರಾದ್ರೂ ಕ್ಲಾಸ್ ನಲ್ಲಿ ಗಲಾಟೆ ಮಾಡಿದ್ರೆ ಅವ್ರನ್ನ ಎಲ್ಲಿ ಕಳಿಸೋದು? ಕೋರ್ಗೆ ಕಳಿಸ್ಬೇಕಾಗುತ್ತೆ. ಕೋರ್ ಆದ್ಮೇಲೆ ಯಾವ್ದು ಬರ್ತದೆ? ಕೋರ್ ಆದ್ಮೇಲೆ ಯಾವ್ದು ಬರ್ತದೆ? ಸಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ಆರ್ ಅಂತೇಳಿ ಹೇಳಿದ್ದೆ, ರೇಡಿಯೇಷನ್, ವಿಕಿರಣ ವಲಯ. ಏನ್ ಹೇಳಿದೆ? ಸಿ ಆದ್ಮೇಲೆ ನೆಕ್ಸ್ಟ್ ಯಾವುದು? ರೇಡಿಯೇಷನ್ ಝೋನ್. ರೇಡಿಯೇಷನ್ ಝೋನ್ ಅಂತಂದ್ರೆ ಏನು? ಇಲ್ಲಿ ಈ ವಿಕಿರಣ ವಲಯ ಅಂತಂತಂದ್ರೆ ಈ ಸೂರ್ಯನ ಈ ಒಂದು ರಿಯಾಕ್ಷನ್ ನಿಂದ ಬರ್ತಕ್ಕಂತಹ ವಿಕಿರಣಗಳನ್ನ ನಾವಿಲ್ಲಿ ನೋಡಬಹುದು. ಅತಿ ಹೆಚ್ಚು ವಿಕಿರಣ ಇಲ್ಲೇ ಕಂಡು ಬರ್ತದೆ. ಸೂರ್ಯನಲ್ಲಿ ಅತಿ ಹೆಚ್ಚು ವಿಕಿರಣ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? ಇಲ್ಲೇ ಹೈಯೆಸ್ಟ್ ರೇಡಿಯೇಷನ್. ಇದಾದ್ಮೇಲೆ ಯಾವ ವಲಯ ಬರ್ತದೆ? ಪ್ರಚಲನ ವಲಯ. ಅಥವಾ ಕನ್ವೆಕ್ಷನ್ ಝೋನ್. ವಾಟ್ ಹ್ಯಾಪನ್ಸ್ ಇನ್ ಕನ್ವೆಕ್ಷನ್ ಝೋನ್? ಕನ್ವೆಕ್ಷನ್ ಝೋನು ಇದರಷ್ಟು ಬಿಸಿ ಇರೋದಿಲ್ಲ, ಅಥವಾ ಇದರಷ್ಟು ವಿಕಿರಣನೂ ಇರೋದಿಲ್ಲ, ಸ್ವಲ್ಪ ಕಡಿಮೆ. ಇದರಲ್ಲಿ ಇದಕ್ಕಿಂತ ಕಡಿಮೆ ಇರ್ತದೆ. ಈ ಕನ್ವೆಕ್ಷನ್ ಝೋನ್ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ, ಕಂಪೇರಿಟಿವ್ ವಿಕಿರಣ ಕೂಡ ಕಡಿಮೆ ಇರ್ತದೆ. ಇನ್ನಿದಾದ ಮೇಲೆ ಬರೋದು ಯಾವುದು? ಬೇರೆ ಯಾವುದು ಅಲ್ಲ, ಫೋಟೋಸ್ಪಿಯರ್ ಅಂತ ಹೇಳಿ. ಫೋಟೋಸ್ಪಿಯರ್
ಇದು ಸೂರ್ಯನ ಹೊರಭಾಗ. ಇದು ಹೊರಭಾಗ. ಇದರಲ್ಲೂ ಕೂಡ ನಮಗೆ ವಿಕಿರಣವನ್ನ ಸೂಚಿಸುತ್ತದೆ. ಎಮಿಟ್ಸ್ ರೇಡಿಯೇಷನ್. ಎಮಿಟ್ಸ್ ರೇಡಿಯೇಷನ್. ಇನ್ನು ಕೊನೆಯದಾಗಿ ಬರುವುದು ಯಾವುದು? ಕ್ರೋಮೋಸ್ಪಿಯರ್. ಕ್ರೋಮೋಸ್ಪಿಯರ್ ಅಂದ್ರೆ ಅತ್ಯಂತ ಹೊರಭಾಗ. ನೋಡ್ರಿ, ಫೋಟೋಸ್ಪಿಯರ್ ನಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರ್ತದೆ. ನೋಡ್ರಿ, ಸೂರ್ಯನ ಹೊರಭಾಗದಲ್ಲಿ ಇಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ? ಕೇವಲ 6000 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಕ್ರೋಮೋಸ್ಪಿಯರ್ ನಲ್ಲಿ ಇನ್ನೂ ಟೆಂಪರೇಚರ್ ಕಡಿಮೆ ಆಗ್ತದೆ. ಇಲ್ಲಿ ಟೆಂಪರೇಚರ್ ಎಷ್ಟಾಗುತ್ತೆ? 4320 ಡಿಗ್ರಿ. ಸೊ ಸೂರ್ಯನ ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ತಾಪಮಾನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ನೋಡ್ರಿ, 15 ಮಿಲಿಯನ್ ಅಲ್ಲೇ 4000 ಡಿಗ್ರಿಯಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೂರ್ಯನ ಒಳಭಾಗದ ಬಗ್ಗೆ ಇದ್ರ ಪ್ರಶ್ನೆ ಕೇಳಿರ್ತೀರಿ ನೀವು. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳಿದಿರ. ಸೂರ್ಯನ ಕೇಂದ್ರಗೋಳದ ತಾಪಮಾನ ಎಷ್ಟು? ಸೂರ್ಯನ ಹೊರಭಾಗದ ತಾಪಮಾನ ಎಷ್ಟು? ಅತಿ ಹೆಚ್ಚು ವಿಕಿರಣ ಎಲ್ಲಿ ಕಂಡು ಬರ್ತದೆ? ಪ್ರಶ್ನೆ ಕೇಳಿದ್ರೆ ಇಲ್ವೋ? ನಿಮಗೆ ಹೊಸಾದ್ ಹೇಳ್ತೀನಿ ಅಂತ ಅನಿಸ್ಬಾರ್ದು. ನಾನು ಹೊಸಾದ್ ಹೇಳೋದಲ್ಲ, ಇದ್ದಿದ್ದನ್ನೇ ನಿಮಗೆ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ಅನುಕ್ರಮವಾಗಿ ಹೇಳ್ತಾ ನೀವು ಜಾಗ್ರಫಿಯನ್ನು ಕಲಿತಾ ಹೋದ್ರೆ ಜಾಗ್ರಫಿ ನಿಮಗೆ ಡಿಫಿಕಲ್ಟ್ ಅಲ್ಲ. Is it clear to everyone? ಮುಗಿತಾ ಎಲ್ಲರದು? ಕ್ಲಾಸ್ ಮುಗಿದಿಲ್ಲಪ್ಪ, 8:30ಗೆ ಮುಗಿದಿದೆ ಕ್ಲಾಸ್. ಇನ್ನು ಸೂರ್ಯನಲ್ಲಿ ಏನೇನು ಕಂಡು ಬರ್ತವೆ? ಕೆಲವೊಂದಿಷ್ಟು ಟರ್ಮ್ಗಳು, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರ್ತೀರಿ. ಯಾವಾಗಾದ್ರೂ ನೀವು ಫ್ಲೊಕುಲೆ ಅಂತ ಕೇಳಿದಿರ? ಫ್ಲೊಕುಲೆ. Have you ever heard of the term flocule? Flocule. Flocule ಅಂದ್ರೆ ಏನು? What is flocule? ಫ್ಲೊಕುಲೆ ಅಂತಂತಂದ್ರೆ ಸುತ್ತಲಿನ ಸ್ಥಳಕ್ಕಿಂತ ಸುಮಾರು 1000ದಿಂದ 1500 ಡಿಗ್ರಿ ಹೆಚ್ಚು ಉಷ್ಣಾಂಶ ಇದ್ರೆ ಅದು ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತದೆ. ದ ಟೆಂಪರೇಚರ್ ಇಸ್ 1000 to 1500 ಡಿಗ್ರೀಸ್ ಹೈಯರ್ ದನ್ ಸರೌಂಡಿಂಗ್ಸ್. ಇದನ್ನೇನಂತ ಕರಿತೀವಿ ನಾವು? ಫ್ಲೊಕುಲೆ ಅಂತ ಕರಿತೀವಿ. ಈ ಪ್ರಶ್ನೆ ಕೇಳಿರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೆಕ್ಸ್ಟ್ ಪ್ರಶ್ನೆ ಕೇಳಿರ್ತೀರಿ, ಸನ್ ಸ್ಪಾಟ್ಸ್, ಸೂರ್ಯನ ಕಲೆಗಳು. ಈ ಪ್ರಶ್ನೆ ನೀವು ಪಿ ಸಿ ಇಂದ ಹಿಡ್ಕೊಂಡು ಡಿ ಸಿ ಇಂದ ಎಲ್ಲಾ ಎಕ್ಸಾಮ್ ನಲ್ಲಿ ನೋಡ್ತೀವಿ. ಸೂರ್ಯನ ಕಲೆ ಅಂತಂದ್ರೆ ಏನು? ಇದ್ರ ಉಲ್ಟಾ, ಸುತ್ತಲಿನ ಸ್ಥಳಗಳಿಗಿಂತ 1000ದಿಂದ 1500 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಉಷ್ಣಾಂಶ ಇದ್ರೆ, ಇಫ್ ದ ಟೆಂಪರೇಚರ್ ಈಸ್ 1000 to 1500 ಡಿಗ್ರಿ ಲೆಸ್ಸರ್ ದನ್ ಸರೌಂಡಿಂಗ್ಸ್ ಇದ್ರೆ ಇದನ್ನೇನಂತ ಕರಿತೀವಿ? ಸೂರ್ಯನ ಕಲೆಗಳು ಅಂತ ಕರಿತೀವಿ. ಟೆಂಪರೇಚರ್ ಹೆಚ್ಚಿದ್ರೆ ಫ್ಲೊಕುಲೆ, ಕಡಿಮೆ ಇದ್ರೆ ಫ್ಲೊಕುಲೆ ಅಂತಂದ್ರೆ ಉಷ್ಣಾಂಶ ಹೆಚ್ಚಿರ್ತದೆ. ಸೂರ್ಯನ ಕಲೆಗಳು ಅಂತಂದ್ರೆ ಉಷ್ಣಾಂಶ ಕಡಿಮೆ ಇರ್ತದೆ. ಈಗ ಉಷ್ಣಾಂಶ ಕಡಿಮೆ ಇದ್ರೆ ಅವು ಕಪ್ಪು ಬಣ್ಣದಲ್ಲಿ ಕಾಣಿಸ್ತವೆ, ಅದಕ್ಕೆ ಕಲೆಗಳು ಅಂತ ಕರಿತೀವಿ. ಅದಕ್ಕೆ ಅವುಗಳನ್ನ ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಸ್ಪಾಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? ಕೆಲವೊಮ್ಮೆ ನೀವು ಇನ್ನೊಂದು ಕೇಳಿರ್ತೀರಿ, ಸೌರ ಮಾರುತಗಳು. ಇದನ್ನ ಡೆಫಿನೆಟ್ಲಿ ಕೇಳಿರ್ತೀರಿ. ಏನು? ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್. ಇದನ್ನ ಕೇಳಿಲ್ಲ ಅಂತ ಹೇಳಬೇಡ್ರಿ. ಸೌರ ಮಾರುತಗಳು ಅಥವಾ ಸೋಲಾರ್ ವಿಂಡ್ಸ್. ಎಸ್, ಸೂರ್ಯನಿಂದ ಹೊರಮುಖವಾಗಿ
ಹೊರಮುಖವಾಗಿರುವ ಅಂದ್ರೆ ಸೂರ್ಯನಿಂದ ಬಿಡುಗಡೆಯಾಗುವ ಸೋಲಾರ್ ಫ್ಲೇರ್ಸ್ ಬೇರೆ. ಏನಿವು ವಿದ್ಯುತ್ ಪೂರಣ ಕಿರಣಗಳು, ವಿದ್ಯುತ್ ಪೂರಣ ಎಲೆಕ್ಟ್ರೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿ ಕರೀಬಹುದು. ವಾಟ್ ಆರ್ ಸೋಲಾರ್ ವಿಂಡ್? Right, it is a stream of energized and charged particles. ಸೂರ್ಯನಿಂದ ಹೊರಬರ್ತಕ್ಕಂತಹ ಎನರ್ಜೈಸ್ಡ್ ಚಾರ್ಜ್ ಪಾರ್ಟಿಕಲ್ಸ್ ಅಲ್ಲಿ ಹೆಚ್ಚಾಗಿ ಏನಿರ್ತವೆ, ಪ್ರೋಟಾನ್ಗಳಿರ್ತವೆ ಮತ್ತು ಎಲೆಕ್ಟ್ರಾನ್ಗಳಿರ್ತವೆ. ಸೂರ್ಯನಿಂದ ಹೊರಗಡೆ ಬರ್ತಕ್ಕಂಥ ಕಿರಣಗಳು ಅವು ವಿದ್ಯುತ್ ಪೂರ್ಣ ಶಕ್ತಿಯನ್ನು ಹೊಂದಿದ್ರೆ ಅವುಗಳನ್ನ ಏನಂತ ಕರಿತೀವಿ ನಾವು? ಸೋಲಾರ್ ವಿಂಡ್ ಅಂತ ಹೇಳ್ತೀವಿ. ಸೋಲಾರ್ ಫ್ಲೇರ್ ಅಂತಂದ್ರೆ ಏನು? ಸೋಲಾರ್ ಫ್ಲೇರ್ ಬೇರೆ ಮತ್ತೆ. ಸೋಲಾರ್ ಫ್ಲೇರ್ ಅಂತಂದ್ರೆ ಏನಿವು? ಇವು ಮ್ಯಾಗ್ನೆಟಿಕ್ ಸ್ಟಾರ್ಸ್, ಇವು ಕಾಂತೀಯ ಲಕ್ಷಣಗಳನ್ನ, ರೈಟ್, ಕಾಂತೀಯ ಲಕ್ಷಣಗಳನ್ನ ಹೊಂದಿರತಕ್ಕಂತಹ ಕಿರಣಗಳು. ಯಾಕೆ ಇರ್ತವೆ? ಗುರುತ್ವ ವ್ಯತ್ಯಾಸದಿಂದ, ಸೂರ್ಯನಲ್ಲಿರ್ತಕ್ಕಂಥ ಗುರುತ್ವ ವ್ಯತ್ಯಾಸದಿಂದ ಏನಾದ್ರೂ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಬಿಕಾಸ್ ಆಫ್ ಗ್ರಾವಿಟಿ ಅನಾಮಲಿ. ನೋಡ್ರಿ, ಅತಿ ಹೆಚ್ಚು ಹೊಳಪನ್ನು ಹೊಂದಿರತಕ್ಕಂಥವು ಇವೆ. ಸೊ ಹಿಂಗಾಗಿ ಸೋಲಾರ್ ಫ್ಲೇರ್ಸ್ ಮತ್ತು ವಿಂಡ್ಸ್ ನಡುವೆ ಗೊತ್ತಿರಲಿ. ಸೋಲಾರ್ ಫ್ಲೇರ್ ಅಂದ್ರೆ ಅವು ಮ್ಯಾಗ್ನೆಟಿಕ್, ಸೋಲಾರ್ ವಿಂಡ್ಸ್ ಅಂದ್ರೆ ಅವು ಚಾರ್ಜ್ಡ್ ಪಾರ್ಟಿಕಲ್ಸ್. ವಿಂಡ್ಸ್ ಮತ್ತು ಫ್ಲೇರ್ಸ್ ಅರ್ಥ ಆಯ್ತಾ? ಓಕೆ, ಬೇಗ ಬರ್ಕೊಳ್ರಿ. ಈ ಸೋಲಾರ್ ವಿಂಡ್ಸ್ ಬಗ್ಗೆ ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ ನಾನು. ಸರ್ ಸಾಕು ಬಿಡಿ, ಇವತ್ತು ಬಿಡಲ್ಲ. ಸಾಕ? ಇನ್ನು ಸೋಲಾರ್ ಪ್ರಾಮಿನೆನ್ಸಸ್ ಹೇಳಬೇಕು, ಕರೋನಾ ಹೇಳಬೇಕು. ಫ್ಲೇರ್ ಅಂತಂದ್ರೆ ಗುರುತ್ವ ವ್ಯತ್ಯಾಸದಿಂದ ಕಾಂತೀಯ ಕಿರಣಗಳು ಹೊರಹೊಮ್ಮಿದರೆ ಅವುಗಳನ್ನ ಏನಂತ ಕರಿತೀವಿ ನಾವು? ಸೋಲಾರ್ ಫ್ಲೇರ್. ಆಯ್ತು ಬಿಟ್ರಿ, ನಿಮ್ಗೆ ಸಾಕಂದ್ರೆ ಸಾಕು. ಯಾರ್ಯಾರಿಗೆ ಡೌಟ್ ಇದೆ ಕೈ ಎತ್ರಿ. ನಾಳೆ ಎಲ್ಲಿಗೆ ಬಿಟ್ಟಿದ್ದೆ ಅನ್ನೋದು ನೆನಪಿಟ್ಕೊಡ್ರಿ. ಏನೇನು